ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮನ್ ಮಹಾಭಾರತದ ಮಹಿಮೆಯನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಹಾಗೂ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋಃ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ನಿರ್ಣಯವಾದ ಸಕಲ ಶಾಸ್ತ್ರಗಳಲ್ಲಿ ಮಹಾಭಾರತ ಇದು ಹಿರಿದಾದದ್ದು. ವೇದಾದಪ್ಯುತ್ತಮಂ ಚಕ್ರೆ, ವೇದಗಳಿಗಿಂತಲೂ ಶ್ರೇಷ್ಠವಾದದ್ದು ಮಹಾಭಾರತ. ಭಗವಂತನ ಪರಿಪೂರ್ಣವಾದ ಜ್ಞಾನದಿಂದ ತಾನು ತಿಳಿದದ್ದನ್ನು ವೇದಗಳಿಗಿಂತಲೂ ಮಿಗಿಲಾಗಿ ಇಲ್ಲಿ ತುಂಬಿದ್ದಾನೆ. ಕೇವಲ ಈಶ್ವರ ಜ್ಞಾನ ದೃಷ್ಟಾರ್ಥಯುಕ್ತಾಂ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಮಹಾಭಾರತ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀಮನ್ ಮಹಾಭಾರತದ ನಾಮದ ನಿರ್ವಚನವನ್ನು ತಿಳಿದರೇನೇ ಎಲ್ಲ ಪಾಪಗಳ ಪರಿಹಾರವಾಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗಿರಬೇಕಾದರೆ ಆ ಮಹಾಭಾರತದ ಮಹಿಮೆ ಎಷ್ಟು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾವ ಮಹಾಭಾರತದ ನಾಮವನ್ನು ಕೇಳಿದರೇನೆ, ನಾಮದ ಅರ್ಥವನ್ನು ತಿಳಿದರೇನೆ ಪಾಪಗಳ ಪರಿಹಾರವಾಗ್ತದೆ ಅಂತ ಇರುವಾಗ, ಅಂತಹ ಮಹಾಭಾರತದ ಕಥೆಗಳನ್ನು, ಮಹಾಭಾರತದಲ್ಲಿ ಹೇಳಿದ ತತ್ವಗಳನ್ನು ತಿಳಿದರೆ ಪಾಪಗಳ ಪರಿಹಾರವಾಗುತ್ತೆ, ಉದ್ಧಾರವಾಗುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ಮಹಾಭಾರತದ ಖಿಲಭಾಗ ಹರಿವಂಶ ಮಹಾಪುರಾಣ ಎಂಬುದಾಗಿಯೂ ಹೇಳ್ತಾರೆ. ಇದು ಮಹಾಭಾರತದ ಒಂದು ಭಾಗ. ಆದಿಪರ್ವದಲ್ಲಿ ಎಲ್ಲ ಪರ್ವಗಳ ಬಗ್ಗೆ ಹೇಳುವಾಗ ಈ ಹರಿವಂಶದ ಬಗ್ಗೆಯೂ ವೇದವ್ಯಾಸದೇವರು ಉಲ್ಲೇಖ ಮಾಡ್ತಾರೆ. ಅನೇಕ ಕಡೆಗೆ ಈ ಹರಿವಂಶದ ಉಲ್ಲೇಖ ಇದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹರಿವಂಶದ ಅನೇಕ ವಚನಗಳ ಉದಾಹರಣೆಯನ್ನು ಅಲ್ಲಲ್ಲಿ ಮಾಡ್ತಾರೆ. ಇತಿ ಹರಿವಂಶೇಶು ಅಂತ.
ಇತಿ ಭವಿಷ್ಯತ್ ಪರ್ವಣಿ ಅಂತ ಹೇಳ್ತಾರೆ. ಅಲ್ಲಲ್ಲಿ ಈ ಹರಿವಂಶದ ಅನೇಕ ಶ್ಲೋಕಗಳನ್ನು, ಅನೇಕ ಪ್ರಮೇಯಗಳನ್ನು ಅಲ್ಲಲ್ಲಿ ಉದಾಹರಣೆ ಮಾಡಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಅಂತಹ ಹರಿವಂಶ ಅನೇಕ ದೋಷಗಳ ಪರಿಹಾರಕ್ಕಾಗಿ ಈ ಹರಿವಂಶದ ಶ್ರವಣವನ್ನು ಮಾಡಬೇಕು ಅಂತ ಹರಿವಂಶದಲ್ಲಿ ಹೇಳುವುದಲ್ಲದೆ ಬೇರೆ ಜ್ಯೋತಿಷ್ಯ ಗ್ರಂಥಗಳಲ್ಲಿಯೂ ಕೂಡ ಬೃಹತ್ಪಾರಾಶರ ಹೋರಾಶಾಸ್ತ್ರ, ಮಂತ್ರಮಹಾರಣವ, ವೃದ್ಧ ಸೂರ್ಯಾರ್ಣವ ಮೊದಲಾದ ಅನೇಕ ಗ್ರಂಥಗಳು ಕೂಡ ಶ್ರೇಷ್ಠವಾದ ಸಂತಾನದ ಪ್ರಾಪ್ತಿಗೆ, ಸಂತಾನ ಪ್ರತಿಬಂಧಕ ದೋಷಗಳ ಪರಿಹಾರಕ್ಕೆ ಬೇರೆ ಬೇರೆ ಜಪ ಹೋಮ ಹವನಗಳನ್ನು ಹೇಳುವುದರ ಜೊತೆಗೆ ಹರಿವಂಶದ ಶ್ರವಣವನ್ನು ವಿಧಾನ ಮಾಡಿವೆ. ಅಂತಹ ಸಾಕ್ಷಾತ್ ವೇದವ್ಯಾಸದೇವರಿಂದ ರಚಿತವಾದಂತಹ ದಿವ್ಯವಾದ ಶ್ರೇಷ್ಠವಾದ ಗ್ರಂಥ ಈ ಹರಿವಂಶ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿವಂಶದ ಮಾಹಾತ್ಮ್ಯವನ್ನು ಮೊದಲಿಗೆ ತಿಳಿಸ್ತಾರೆ. ಸರ್ವೋತ್ತಮನಾದ ಗ್ರಂಥ ಪ್ರತಿಪಾದ್ಯನಾದಂತಹ ನಾರಾಯಣ, ಆ ನಾರಾಯಣನ ಪಾದಕಮಲಗಳಿಗೆರಗಿ ಗ್ರಂಥಕರ್ತೃಗಳಾದಂತಹ ಉಪದೇಶ ಮಾಡಿದ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡಿ, ಆ ನಂತರದಲ್ಲಿ ದೇವಿ ಮಹಾಲಕ್ಷ್ಮೀದೇವಿ ವಾಂಗ್ಮನಸ ದೇವತೆ, ಯಾವ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಮಾತ್ರ ವೇದವ್ಯಾಸದೇವರ ವಾಣಿಯ ಭಾವವನ್ನು ತಿಳಿಯುವುದಕ್ಕೆ ಸಾಧ್ಯ. ಅಂತಹ ಮಹಾಲಕ್ಷ್ಮೀದೇವಿಯ ನಮನವನ್ನು ಮಾಡಿ, ಆ ನಂತರದಲ್ಲಿ ನರೋತ್ತಮರಾದ ಜೀವೋತ್ತಮರಾದಂತಹ ವಾಯುದೇವರು, ಶುದ್ಧವಾದ ತತ್ವಜ್ಞಾನವನ್ನು ನೀಡುವ ವಾಯುದೇವರು, ಆಮೇಲೆ ಸರಸ್ವತಿ, ಆನಂತರ ನರ, ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಯೂ ಆದ ಪೌರುಷೇಯ ಗ್ರಂಥಗಳ ಜ್ಞಾನವನ್ನು ನೀಡುವ, ಪಾಠ ಪ್ರವಚನಗಳನ್ನು ಮಾಡುವ ಶಕ್ತಿಯನ್ನು ಕೊಡುವಂತಹ ಶೇಷದೇವರ ಅವತಾರನಾದ ನರ, ಪರಮಾತ್ಮನ ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾಗಿರುವಂತಹ ನರ, ವಿಷ್ಣೋರ್ ವಾಯೋರ್ ಅನಂತಸ್ಯ ತ್ರಿಭಿರಂಶೈರ್ ನರಸ್ಮೃತಃ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಪರಮಾತ್ಮನ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ, ಸ್ವಯಂ ಶೇಷಾವತಾರ ನರ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದ ಅಂತಹ ನರನ ಸ್ಮರಣೆಯನ್ನು ಮಾಡಿ, ಅವನಿಗೆ ನಮಸ್ಕಾರಗಳನ್ನು ಮಾಡಿ, ಸೂತಾಚಾರ್ಯರು ಈ ಸೌತಿಗಳು ಉಗ್ರಶ್ರವ ಅವರು ಶೌನಕರಿಗೆ ಉಪದೇಶವನ್ನು ಮಾಡ್ತಾರೆ. ವೈಶಂಪಾಯನರು ಜನಮೇಜಯನಿಗೆ ಇದನ್ನು ತಿಳಿಸಿಕೊಡ್ತಾರೆ. ವೇದವ್ಯಾಸದೇವರ ಸ್ಮರಣೆಯನ್ನು ಹರಿವಂಶದ ಪ್ರಾರಂಭದಲ್ಲಿಯೂ ಹರಿವಂಶ ಮಾಹಾತ್ಮ್ಯದ ಪ್ರಾರಂಭದಲ್ಲಿಯೂ ಕೂಡ ಮಾಡ್ತಾರೆ. ಜಯತಿ ಪರಾಶರ ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ವೇದವ್ಯಾಸದೇವರ ಅನುಗ್ರಹ ಎಷ್ಟು ದೊಡ್ಡದು ಅಂತ. ಇವತ್ತು ಪ್ರಪಂಚದ ಎಲ್ಲ ವಾಂಗ್ಮಯವಾದ ಅಮೃತ ಅದು ವೇದವ್ಯಾಸದೇವರಿಂದ ಬಂದದ್ದು. ವೇದಗಳನ್ನು ವಿಭಾಗ ಮಾಡಿ ಉಪದೇಶ ಮಾಡಿ ಕೊಟ್ಟರು. ವೇದಗಳ ಪ್ರವರ್ತನೆ ಮಾಡುವುದಕ್ಕೆ ತಮ್ಮ ಶಿಷ್ಯರನ್ನು ಸಿದ್ಧಪಡಿಸಿದರು. ವೇದಾರ್ಥ ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದರು. ಯುಕ್ತಿಗಳಿಂದ ವೇದಾರ್ಥದ ನಿರ್ಣಯ ಮಾಡುವ ಬ್ರಹ್ಮಸೂತ್ರಗಳು, ದೃಷ್ಟಾಂತಗಳ ಮೂಲಕ ವೇದಾರ್ಥಗಳ ನಿರ್ಣಯವನ್ನು ಮಾಡುವ, ವೇದಾರ್ಥಗಳ ಪೋಷಣೆಯನ್ನು ಮಾಡುವ, ತಿಳಿ ಹೇಳುವ ಇತಿಹಾಸ ಪುರಾಣಗಳ ನಿರ್ಮಾಣವನ್ನು ಮಾಡಿದರು. ಸ್ವಯಂ ಎಲ್ಲರ ಹೃದಯದೊಳಗೂ ಇದ್ದು, ಹೃದಯಸ್ಥೋ ಬಾದರಾಯಣ, ಹೃದಯದೊಳಗಿದ್ದು ಆ ವೇದಗಳ ಜ್ಞಾನ ಆಗುವಂತೆ ಅನುಗ್ರಹ ಮಾಡಿದರು. ಗುರುಗಳಲ್ಲಿದ್ದು ಉಪದೇಶ ಮಾಡಿಸುವವರು ಇವರೇ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ. ಗುರುಗಳಲ್ಲಿದ್ದು ಜ್ಞಾನೋಪದೇಶವನ್ನು ಮಾಡುವವರು,
ಹೃದಯದಲ್ಲಿದ್ದು ಜ್ಞಾನೋದಯವಾಗುವಂತೆ ಮಾಡುವವರು, ಗ್ರಂಥಗಳ ರಚನೆ ಮಾಡಿಕೊಟ್ಟವರು, ವೇದಗಳ ಪ್ರವರ್ತನೆ ಮಾಡಿದವರು, ಜಗದ್ಗುರುಣಾಂ ಗುರು ಮಂಜಸೈವ ಅಂತ ಹೇಳಿದ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿ ಈ ಒಂದು ಪರಂಪರೆಯನ್ನು ಪ್ರವರ್ತನೆ ಮಾಡಿದವರು. ಒಂದೇ ಎರಡೇ ವೇದವ್ಯಾಸ ದೇವರು ಮಾಡಿದಂತಹ ಅನುಗ್ರಹ ಅಪಾರವಾದದ್ದು. ಅವರು ಮಾಡಿದ ಉಪದೇಶಾಮೃತವನ್ನೇ ಇವತ್ತು ಇಡೀ ಪ್ರಪಂಚ ಸವಿದು ಜ್ಞಾನವನ್ನು ಪಡೆಯುತ್ತೆ. ಜ್ಞಾನದಿಂದ ಉದ್ಧಾರ ಆಗಬೇಕು, ವೇದವ್ಯಾಸ ದೇವರಿಗೆ ಶರಣು ಹೋಗಬೇಕು. ವೇದವ್ಯಾಸ ದೇವರು ಮಾಡಿದ ಗ್ರಂಥಗಳಿಗೆ ಶರಣು ಹೋಗಬೇಕು. ಮಹಾಭಾರತ ಭಾಗವತಾದಿಗಳಿಗೆ ಶರಣು ಹೋಗಬೇಕು. ಬೇರೆ ಗತಿ ಇಲ್ಲ ಅನ್ನುವ ರೀತಿಯಲ್ಲಿ ಭಗವಂತ ಜಗತ್ತಿನ ಸೃಷ್ಟಿಯನ್ನು ಮಾತ್ರ ಮಾಡಿ ತಾನು ಹುಟ್ಟಿಸಿದ ಜೀವರಾಶಿಗಳ ಉದ್ಧಾರಕ್ಕೆ ದಾರಿಯನ್ನು ತೋರದೆ ಅವರನ್ನು ಕತ್ತಲೆಯಲ್ಲಿ ಹಾಗೇ ಬಿಟ್ಟು ನನ್ನ ಕೆಲಸ ಆಯಿತು ಸೃಷ್ಟಿ ಮಾಡಿ, ಮುಂದಿನದು ನಿಮ್ಮದು ಅಂತ ಹೇಳದಂತೆ ಜ್ಞಾನವನ್ನು ನೀಡಿ ಈ ಸಂಸಾರವನ್ನು ಕಳೆದುಕೊಂಡು ಶಾಶ್ವತವಾದ ಮೋಕ್ಷವನ್ನು ಹೊಂದುವುದಕ್ಕೆ ಬೇಕಾದ ತತ್ವಜ್ಞಾನವನ್ನು ಕರುಣೆಯಿಂದ ನೀಡಿದ ಮಹಾನುಭಾವ ವೇದವ್ಯಾಸದೇವರು ಎಂಬುದಾಗಿ ಆ ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡುತ್ತಾರೆ. ಅಜ್ಞಾನದ ಕತ್ತಲೆಯಿಂದ ಕುರುಡರಾದ ನಮಗೆ ಉತ್ತಮವಾದ ದಿವ್ಯ ದೃಷ್ಟಿಯನ್ನು ಕೊಟ್ಟು ಜ್ಞಾನವನ್ನು ನೀಡುವವರೇ ಗುರುಗಳು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಸಕಲ ಜಗದ್ಗುರುಗಳಾದಂತಹ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಜನಮೇಜಯ ವೈಶಂಪಾಯನರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಹರಿವಂಶದ ಶ್ರವಣವನ್ನು ಮಾಡಬೇಕು, ಅದರ ಮೊದಲು ಆ ಹರಿವಂಶದ ಶ್ರವಣ ಮಾಡುವ ರೀತಿ, ಅದರ ವಿಧಾನ ಹೇಗೆ, ಯಾವ ರೀತಿ ಶ್ರವಣ ಮಾಡಬೇಕು, ನಿಯಮಗಳೇನು, ಅದರ ಮಹಾತ್ಮೆ ಏನು, ಶ್ರವಣ ಮಾಡಿದರೆ ಫಲ ಏನು, ಇವುಗಳನ್ನು ನಮಗೆ ತಿಳಿಸಿ ಹೇಳಿದರೆ ಸಕ್ರಮವಾಗಿ ಶಾಸ್ತ್ರೋಕ್ತವಾಗಿ ಭಕ್ತಿಪೂರ್ವಕವಾಗಿ ವಿದ್ಯುಕ್ತವಾದ ರೀತಿಯಲ್ಲಿ ನಾವು ಶ್ರವಣ ಮಾಡುವುದಕ್ಕೆ ಸಾಧ್ಯ. ಅದರಿಂದ ನಮ್ಮ ಯೋಗ್ಯತೆಗೆ ಅನುಗುಣವಾದ ಫಲವನ್ನು ನಾವು ಪಡೆಯುವುದಕ್ಕಾಗತ್ತೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ವೈಶಂಪಾಯನರು ಹೇಳ್ತಾರೆ, ಬ್ರಹ್ಮವಿಷ್ಣು ಮಹೇಶಾನಾಂ ಹರಿವಂಶಂ ಜಗುರು ವಪುಹು ಶಬ್ದ ಬ್ರಹ್ಮಮಯಂ ವಿದ್ಧಿ ಹರಿವಂಶಂ ಸನಾತನಂ. ಹರಿವಂಶ ಇದು ಭಗವಂತನ ಒಂದು ಶಬ್ದಮಯವಾದ ಪ್ರತಿಮೆ ಇದ್ದಂತೆ. ಪಂಚಲೋಹದ ಪ್ರತಿಮೆ, ಮಣ್ಣಿನ ಪ್ರತಿಮೆ, ಬಂಗಾರದ ಬೆಳ್ಳಿಯ ಪ್ರತಿಮೆಗಳು, ಶಿಲಾಮಯವಾದ ಪ್ರತಿಮೆ ಎಲ್ಲ ಹೇಗಿರುತ್ತಲ್ಲ ಹಾಗೆ ಇದು ವಾಂಗ್ಮಯವಾದ ಶಬ್ದಮಯವಾದಂತಹ ಒಂದು ಪ್ರತಿಮೆ. ಇಡೀ ಜಗತ್ತಿನ ಸೃಷ್ಟಿ ಮಾಡಿದ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಬ್ರಹ್ಮನಾಮಕನಾದ ಪರಮಾತ್ಮ, ಸ್ವಯಂ ಜಗತ್ತಿನ ರಕ್ಷಣೆ ಮಾಡುವ ವಿಷ್ಣು ಎಂಬ ಹೆಸರಿನ ಭಗವಂತ, ಶಿವನಲ್ಲಿ ಅಂತರ್ಯಾಮಿಯಾಗಿ ಶಿವನಾಮಕನಾಗಿ ಜಗತ್ತಿನ ಸಂಹಾರವನ್ನು ಮಾಡುವ ಭಗವಂತ, ಅಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಮಾತ್ಮನ ವಾಂಗ್ಮಯ ಪ್ರತಿಮೆ, ಶಬ್ದಮಯ ಪ್ರತಿಮೆ ಅಂದರೆ ಅದು ಹರಿವಂಶ. ಆ ಶ್ರದ್ಧೆಯಿಂದ ಹರಿವಂಶವನ್ನು ಕೇಳಬೇಕು. ಶಬ್ದಗಳು ನಮ್ಮ ಕಿವಿಯಲ್ಲಿ ಪ್ರವೇಶ ಮಾಡ್ತವೆ ಅಂದರೆ ಶಬ್ದಗಳ ರೂಪದಲ್ಲಿ ಶಬ್ದಾಂತರ್ಯಾಮಿಯಾಗಿ ಭಗವಂತನೇ ನಮ್ಮಲ್ಲಿ ಸನ್ನಿಹಿತನಾಗಿ ಅನುಗ್ರಹ ಮಾಡುತ್ತಾನೆ ಎಂಬ ದೃಷ್ಟಿಯಲ್ಲಿ ಇದರ ಶ್ರವಣವನ್ನು ಮಾಡಬೇಕು. ಕಾಯಿಕಂ ವಾಚಿಕಂ ಪಾಪಂ ಮನಸಾ ಸಮುಪಾರ್ಜಿತಂ ತತ್ಸರ್ವಂ ನಾಶಮಾಯಾತಿ ತಮಸ್ಸೂರ್ಯೋದಯೇ ಯಥಾ. ಸೂರ್ಯೋದಯವಾದಾಗ ತಮಸ್ಸು ಉಳಿಯೋದಿಲ್ಲ ಹೇಗೋ ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಈ ಜನ್ಮದಲ್ಲಿ ಜನ್ಮಾಂತರಗಳಲ್ಲಿ ಎಷ್ಟು ಪಾಪಗಳನ್ನು ಮಾಡಿದ್ದೇವೆಯೋ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ಆ ಎಲ್ಲ ಪಾಪಗಳೆಂಬ ಕತ್ತಲೆ ಈ ಹರಿವಂಶದ ಪುರಾಣ ಶ್ರವಣದಿಂದ ಬಂದ ಪುಣ್ಯದಿಂದ, ಈ ಪುಣ್ಯ ಸೂರ್ಯನಿಂದ, ಜ್ಞಾನ ಸೂರ್ಯನಿಂದ ದೂರವಾಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. 18 ಪುರಾಣಗಳ ಶ್ರವಣವನ್ನು ಮಾಡಬೇಕು. 6 ಸಾತ್ವಿಕ ಪುರಾಣಗಳು, 6 ರಾಜಸ ಪುರಾಣಗಳು, 6 ತಾಮಸ ಪುರಾಣಗಳು ಅಂತ ಸ್ವಯಂ ವೇದವ್ಯಾಸದೇವರೇ ವಿಭಾಗ ಮಾಡಿಕೊಡ್ತಾರೆ. ಅಂತಹ ಸಾತ್ವಿಕ ಪುರಾಣಗಳಲ್ಲಿ ಹೇಳಿದ ರೀತಿಯಲ್ಲಿ ಆ ನಿರ್ಣಯಕ್ಕನುಗುಣವಾಗಿ ರಾಜಸ ತಾಮಸ ಪುರಾಣಗಳ ಮಾತುಗಳಿಗೂ ಅಲ್ಲಿರುವ ಪ್ರಸಂಗಗಳಿಗೂ ನಾವು ಅರ್ಥ ಮಾಡಿಕೊಂಡು ಆ ಸಾತ್ವಿಕ ಪುರಾಣದಲ್ಲಿ ಹೇಳಿದಂತಹ ನಿರ್ಣಯಗಳನ್ನು ಚೆನ್ನಾಗಿ ತಿಳಿದು ವಿಷ್ಣುವಿನ ಸರ್ವೋತ್ತಮತ್ವವನ್ನು, ಮಹಿಮೆಯನ್ನು ತಿಳಿದು ಅನುಸಂಧಾನ ಮಾಡಿದರೆ
ಏನು ಮಹಾಪುಣ್ಯ ಬರಬೇಕು ಆ ಪುಣ್ಯ ಹರಿವಂಶದ ಶ್ರವಣದಿಂದ ಬರುತ್ತೆ. ಸ್ಕಂದ ಪುರಾಣ ಒಂದು ಕಡೆಗೆ ಹೇಳುತ್ತದೆ, ಅಷ್ಟಾದಶ ಪುರಾಣಗಳ ಶ್ರವಣದ ಫಲ ಏನು? ಹರಿಯ ಭಕ್ತಿ, ಹರಿಪದ ಪ್ರಾಪ್ತಿಯೇ ಫಲ ಅಂತ. ತಾಮಸ ಪುರಾಣ ಎಂಬುದಾಗಿ ಪ್ರಸಿದ್ಧವಾದ ಸ್ಕಂದ ಪುರಾಣ ಇಷ್ಟು ಸ್ಪಷ್ಟವಾಗಿ ಈ ಸಕಲ ಪುರಾಣಗಳ ಸಾರ ಸರ್ವಸ್ವ ಶ್ರೀಹರಿಯ ಸರ್ವೋತ್ತಮತ್ವ ಅನ್ನುವುದನ್ನು ಸಾರಿ ಹೇಳುತ್ತೆ. ಅಂತಹ ಅಷ್ಟಾದಶ ಪುರಾಣಾನಾಂ ಶ್ರವಣಾದ್ಯತ್ ಫಲಂ ಲಭೇತ್ ತತ್ಫಲಂ ಸಮವಾಪ್ನೋತಿ ವೈಷ್ಣವೋ ನಾತ್ರ ಸಂಶಯ. ವಿಷ್ಣು ಭಕ್ತಿ ಇರಬೇಕು ಮಾತ್ರ. ಏನು ಹೇಳಿದ್ದಾರೆ ಕೇಳೋಣ ಅಂತ ಅನ್ನುವ ಕೇವಲ ಕುತೂಹಲದಿಂದ ಮಾತ್ರ ಕೇಳಿದರೆ ಸಾಲದು. ಕಥೆಯ ಬಗ್ಗೆ ಕುತೂಹಲ ತಪ್ಪಲ್ಲ, ಆದರೆ ಕೇವಲ ಕುತೂಹಲ ಅಲ್ಲ, ಭಕ್ತಿ ಇರಬೇಕು. ವಿಷ್ಣು ಭಕ್ತಿಯಿಂದ ಶ್ರವಣ ಮಾಡಿದರೆ ಮಹಾಫಲ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದರ ಶ್ರವಣ ಮಾಡುವ ಭಾಗ್ಯ ಸಿಗುವುದೇ ಬಹಳ ಕಷ್ಟ. ಆದರೂ ಕೂಡ ಕಲಿಯುಗದಲ್ಲಿ ಪುಣ್ಯವಂತರಿಗೆ ಶ್ರವಣ ಮಾಡುವ ಭಾಗ್ಯ ಸಿಗತ್ತೆ. ಭಕ್ತಿಯಿಂದ ಶ್ರವಣ ಮಾಡಬೇಕು. ಸ್ತ್ರೀಯರು, ಪುರುಷರು ಎಲ್ಲರೂ ಕೂಡ ಶ್ರವಣವನ್ನು ಮಾಡಬಹುದು ಎಂಬುದಾಗಿ ಹೇಳುತ್ತಾರೆ. ಕಾರಣಾಂತರಗಳಿಂದ ಅನೇಕ ಜನರಿಗೆ ಸಂತಾನವಾಗಿರೋದಿಲ್ಲ. ಅನೇಕ ರೀತಿಯ ದೋಷಗಳಿರುತ್ತೆ. ಫಲಪುಷ್ಪಗಳನ್ನು ನಾಶ ಮಾಡುವವರು, ಇನ್ನೊಬ್ಬರ ಮಕ್ಕಳನ್ನು ನಾಶ ಮಾಡಿದವರು, ಅಥವಾ ಇನ್ನೊಬ್ಬರ ಮಕ್ಕಳಿಗೂ ತಂದೆ ತಾಯಿಗಳಿಗೂ ವಿಯೋಗವಾಗುವಂತೆ ಮಾಡಿದವರು, ಗರ್ಭಸ್ರಾವ ಆಗುವಂತೆ ಮಾಡುವವರು, ಈ ತರಹದ ದುಷ್ಕೃತ್ಯಗಳನ್ನು ಮಾಡುವವರ ಸಹವಾಸ ಮಾಡುವವರು, ಇಂಥವರಿಗೆಲ್ಲ ನಾನಾ ವಿಧವಾದ ಪಾಪಗಳು ಜನ್ಮಾಂತರದಲ್ಲಿ ಮಾಡಿದ್ದು ಸೇರಿದರೆ ಅವರಿಗೆ ಸಂತಾನದ ಪ್ರತಿಬಂಧ ಆಗ್ತಾ ಇರುತ್ತೆ. ಮಕ್ಕಳಾಗುವ ಅರ್ಹತೆಯನ್ನೇ ಪಡೆಯೋದಿಲ್ಲ, ಪುಷ್ಪವತಿಯರೇ ಆಗೋದಿಲ್ಲ. ಹುಟ್ಟಿದ ಮಕ್ಕಳು ಸಾಯ್ತಾರೆ, ಒಂದು ಮಗು ಆಗತ್ತೆ, ಮತ್ತೆ ಸಂತಾನ ಆಗೋದಿಲ್ಲ. ಈ ರೀತಿ ಗರ್ಭಸ್ರಾವ ಆಗತ್ತೆ, ಪುತ್ರ ಸಂತಾನ ಇರೋದಿಲ್ಲ. ಅನೇಕ ರೀತಿಯ ಕಷ್ಟಗಳಿಂದ ಒದ್ದಾಡುವಂತಹ ಜನರಿರ್ತಾರೆ. ಅಪುಷ್ಪಾಹ ಮೃತವತ್ಸಾಶ್ಚ ಕಾಕವಂಧ್ಯಾಸ್ತಥೈವ ಚ ಕನ್ಯಾ ಪ್ರಜಾತ್ವಂಚ ತಥಾ ಸ್ರಾವಯುಕ್ತಾ ಸ್ವಪಾತಕೈ ತಾಸಾಂ ದೋಷಾಪಹಾರಾರ್ಥಂ ಹರಿವಂಶೋಭಿಗರ್ಜತಿ ಮದೀಯ ಶ್ರವಣಾತ್ ಸದ್ಯ ದೋಷ ನಶ್ಯಂತಿ ಸತ್ವರಂ. ಈ ತರಹದ ನಾನಾ ತರಹದ ದೋಷಗಳನ್ನೆಲ್ಲ ಪರಿಹಾರ ಮಾಡಿ ಉತ್ತಮವಾದಂತಹ ಶ್ರೇಷ್ಠವಾದ ಸಂತಾನವನ್ನು ನೀಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹರಿವಂಶ ಗರ್ಜನೆಯನ್ನು ಮಾಡುತ್ತಂತೆ. ಹರಿವಂಶಾಭಿಮಾನಿ ದೇವತೆಗಳು, ಪೌರುಷೇಯ ಗ್ರಂಥಾಭಿಮಾನಿಗಳಾದಂತಹ ಶೇಷದೇವರು, ವಾಯುದೇವರು, ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಆ ಹರಿವಂಶದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಗರ್ಜನೆ ಮಾಡ್ತಾನೆ ಎಂಬುದಾಗಿ ನಾವು ತಿಳಿಯಬೇಕು. ಯಥಾಶಕ್ತಿ ಶ್ರವಣವನ್ನು ಮಾಡಬೇಕು. ಸುವರ್ಣದಾನಾದಿಗಳನ್ನು ಮಾಡ್ತಾ ಗ್ರಂಥದಾನ, ಘೃತದಾನ, ಸುವರ್ಣದಾನಾದಿಗಳನ್ನು ಮಾಡಿ 10 ಬಾರಿ ಇದರ ಶ್ರವಣವನ್ನು ಮಾಡುವುದು ಉತ್ತಮ. 7 ಬಾರಿ ಶ್ರವಣವನ್ನು ಮಾಡಬಹುದು, 5 ಬಾರಿ, 3 ಬಾರಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೇಳಿದ್ದಾರೆ. ಪುಷ್ಪವತಿಯೇ ಆಗದಿದ್ದವರು 10 ಬಾರಿ, ಮಕ್ಕಳನ್ನು ಕಳೆದುಕೊಂಡವರು 7 ಬಾರಿ, ಗರ್ಭಸ್ರಾವ ಆಗ್ತಾ ಇದ್ದರೆ 5 ಬಾರಿ, ಒಂದು ಮಗುವಾಗಿ ಮತ್ತೆ ಆಗದೆ ಪುನಃಸಂತಾನದ ಅಪೇಕ್ಷೆ ಇದ್ದರೆ 3 ಬಾರಿ, ಪುತ್ರ ಸಂತಾನವಾಗಬೇಕು ಅಂತನ್ನುವ ಅಪೇಕ್ಷೆ ಇದ್ದರೆ 1 ಬಾರಿ, ಈ ರೀತಿ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಇಷ್ಟೇ ಮಾಡಬೇಕು ಅಂತ ತಾತ್ಪರ್ಯವಲ್ಲ, ಕನಿಷ್ಠ ಪಕ್ಷ ಇಷ್ಟು ಮಾಡಬೇಕು. ಇದಕ್ಕೂ ಹೆಚ್ಚು ಮಾಡಬಹುದು. ಯಥಾಶಕ್ತಿ ಹರಿವಂಶದ ಶ್ರವಣವನ್ನು ಮಾಡಬೇಕು ಅನ್ನುವುದು ತಾತ್ಪರ್ಯ. ಕೇವಲ ಶ್ಲೋಕಗಳ ಶ್ರವಣ ಮಾಡಿದರೂ ಸಾಕು, ಭಕ್ತಿಯಿಂದ ಅದರಿಂದಲೂ ಉತ್ತಮವಾದ ಸಂತಾನವಾಗತ್ತೆ. ಅರ್ಥಾನುಸಂಧಾನಪೂರ್ವಕವಾಗಿ ಕೇಳಿದರಂತೂ ಇನ್ನೂ ಉತ್ತಮ ಅಂತಾರೆ. ಉತ್ತಮಂ ಸಾರ್ಥಪಾಠಂಚ ಮಧ್ಯಮಂಚ ನಿರರ್ಥಕಂ. ಅರ್ಥವನ್ನು ಶ್ರವಣ ಮಾಡದೆ ಕೇವಲ ಶ್ಲೋಕಗಳ ಶ್ರವಣ ಮಾಡಿದರೂ ಸಾಕ್ಷಾತ್ ವೇದವ್ಯಾಸದೇವರ ವಾಣಿ, ಆ ವಾಣಿಯೇ ನಮ್ಮ ಶ್ರವಣೇಂದ್ರಿಯದಿಂದ ಮನಸ್ಸಿಗೆ ಹೋಗಿ ಮನಸ್ಸಿನಲ್ಲಿ ನೆಲೆಸಿದರೆ ಸಾಕು, ಮಹಾಪುಣ್ಯ ಬರುತ್ತದೆ, ಸಕಲ ಪಾಪಗಳ ಪರಿಹಾರವಾಗಿ ಇಷ್ಟಾರ್ಥಗಳ ಸಿದ್ಧಿಯಾಗ್ತದೆ ಎಂಬುದಾಗಿ ತಿಳಿಸ್ತಾರೆ. 9 ದಿನದಲ್ಲಿ ಸಂಪೂರ್ಣ ಶ್ರವಣ ಮಾಡುವುದು ಉತ್ತಮ, 21 ದಿನಗಳಲ್ಲಿ ಮಾಡುವುದು ಮಧ್ಯಮ, 31 ದಿನಗಳಲ್ಲಿ ಮಾಡುವುದು ಕೂಡ ಕೊನೆ ಪಕ್ಷ. ಯಥಾಶಕ್ತಿ ಕೊನೆಗೆ ಮತ್ತೆ ಒಂದು ಮಾತು ಹೇಳ್ತಾರೆ, ಶ್ರವಣ ಮಾಡಬೇಕಾದದ್ದು ಉತ್ತಮ, ಉಳಿದ ನಿಯಮಗಳು ಗೌಣ, ಎಷ್ಟು ಶಕ್ಯವೋ ಅಷ್ಟು ಶ್ರವಣವನ್ನು ಮಾಡಬೇಕು ಎಂಬುದಾಗಿ
ತಿಳಿಸಿಕೊಟ್ಟಿದ್ದಾರೆ. ಗೋವ್ರತಪೂರ್ವಕವಾಗಿ ಶ್ರವಣವನ್ನು ಮಾಡುತ್ತಾ ಇದ್ದರಂತೆ ಪ್ರಾಚೀನರು. ಇವತ್ತಿನ ಕಾಲದಲ್ಲಿ ಅದೆಲ್ಲ ಬಹಳ ಕಷ್ಟ. ಗೋವನ್ನು ಮೇಯಿಸಲಿಕ್ಕೆ ಬೆಳಗ್ಗೆ ಕಳಿಸೋದು, ಆಕಳು ಸಾಯಂಕಾಲದವರೆಗೆಲ್ಲ ಮೇದುಕೊಂಡು ಮತ್ತೆ ಮನೆಗೆ ಬಂದು ಕೊಠಡಿಯಲ್ಲಿ ತಾನು ನಿಂತ ಮೇಲೆ ಅದಕ್ಕೆ ಪೂಜೆಯನ್ನು ಮಾಡಿ ಆಮೇಲೆ ಭೋಜನವನ್ನು ಮಾಡೋದು. ಈ ರೀತಿ ಇದನ್ನು ಶುಕ್ಲ ಪಕ್ಷ ಚತುರ್ಥಿ ದಿನ ಪ್ರಾರಂಭ ಮಾಡಬೇಕು. ಈ ರೀತಿ ಪ್ರಾರಂಭವನ್ನು ಮಾಡಿ ಒಂದು ತಿಂಗಳು, ಬರುವ ಶುಕ್ಲ ಪಕ್ಷ ಚತುರ್ಥಿಯವರೆಗೆ ಒಂದು ತಿಂಗಳು ಸಂಪೂರ್ಣವಾದ ವ್ರತವನ್ನು ಮಾಡಿ ಆ ವ್ರತಪೂರ್ವಕವಾಗಿ ಈ 31 ದಿನಗಳ ಹರಿವಂಶ ಪುರಾಣದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಶ್ರೀಮದ್ ಭಾಗವತದಲ್ಲಿಯೂ ನೀವೆಲ್ಲ ಕೇಳಿದ್ದೀರಿ. ಭಾಗವತ ಮಹಾತ್ಮ್ಯದಲ್ಲಿ ಅನೇಕ ನಿಯಮಗಳನ್ನು ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಉಪವಾಸ ಶ್ರವಣ ಮಾಡಿ, ಫಲಾಹಾರವನ್ನು ಮಾಡಿ, ಏಕಭುಕ್ತ ಅಥವಾ ಬೇರೆ ಬೇರೆ ರೀತಿಯ ಹೇಳಿ ಕೊನೆಗೆ ಹೇಳ್ತಾರೆ, ಭೋಜನವನ್ನು ಮಾಡಿ ವ್ಯವಸ್ಥಿತವಾಗಿ ನೀವು ಶ್ರವಣ ಮಾಡಿದರೂ ತಪ್ಪಿಲ್ಲ, ಭಕ್ತಿಯಿಂದ ಶ್ರವಣ ಮಾಡಿರಿ. ಉಪವಾಸ ಮಾಡಬೇಕು ಅಂತ ಕಥಾವಿಘ್ನ ಆಗೋದಾದರೆ, ನಿದ್ರೆ ಬರೋದಾದರೆ, ಆಯಾಸ ಆಗೋದಾದರೆ ಪ್ರಯೋಜನ ಇಲ್ಲ. ಶಕ್ತಿ ಇದ್ದವರು ಮಾಡಬೇಕು, ಇಲ್ಲದಿದ್ದವರು ಊಟ ಮಾಡಿಯಾದರೂ ತಪ್ಪಿಲ್ಲ, ಆದರೆ ಶುದ್ಧವಾದ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಭಾದ್ರಪದ, ಆಶ್ವಿನ, ಕಾರ್ತಿಕ, ಮಾರ್ಗಶೀರ್ಷ ಮಾಸಗಳಲ್ಲಿಯೂ ಶ್ರವಣ ಮಾಡಬಹುದು, ಆಷಾಢ ಶ್ರಾವಣಗಳಲ್ಲಿಯೂ ಕೂಡ ಶ್ರವಣವನ್ನು ಮಾಡಬಹುದು ಎಂಬುದಾಗಿ ತಿಳಿಸ್ತಾರೆ. ಭಾಗವತ ಮಹಾತ್ಮೆ ಹಾಗೂ ಹರಿವಂಶ ಮಹಾತ್ಮೆಗಳು ಪ್ರಾಯ ಒಂದೇ ತರಹ ನಾವು ಕೇಳ್ತೇವೆ. ಭಾಗವತ ಮಹಾತ್ಮ್ಯದಲ್ಲಿಯೂ ಹೇಳ್ತಾರೆ, ಒಬ್ಬರೇ ಕೇಳಬಾರದಂತೆ, ಎಲ್ಲರಿಗೆ ಪತ್ರವನ್ನು ಬರೆದು ಈ ರೀತಿ ಹರಿವಂಶದ ಶ್ರವಣ ನಡೀತಾ ಇದೆ, ಶ್ರೀಮದ್ ಭಾಗವತದ ಶ್ರವಣ ನಡೀತಾ ಇದೆ ಅಂತ ಸಜ್ಜನರಿಗೆಲ್ಲ ಆಹ್ವಾನ ಕೊಟ್ಟು ಆ ಎಲ್ಲ ಸಜ್ಜನರ ಜೊತೆಗೆ ತಾನು ಕೇಳಬೇಕು. ಅಷ್ಟೆಲ್ಲ ಸಜ್ಜನರಿಗೆ ಹರಿಮಾಹಾತ್ಮ್ಯದ ಶ್ರವಣ ಮಾಡಿಸಿದ ಪುಣ್ಯವೂ ತನಗೆ ಬರ್ತದೆ, ತಾನು ಶ್ರವಣ ಮಾಡಿದ ಪುಣ್ಯವೂ ತನಗೆ ಬರ್ತದೆ. ಆ ಒಂದು ದೊಡ್ಡ ಪುಣ್ಯದ ಲೋಭ. 10 ಸಲ ಹೇಳಬೇಕಾಗಿಲ್ವಲ್ಲ, ಹೇಳುವ ಆಚಾರ್ಯರು ಒಬ್ಬರೇ, ಒಂದೇ ಪುರಾಣ ಒಬ್ಬರೇ ಆಚಾರ್ಯರು ಹೇಳಿದಾಗ ನಾವು ಒಬ್ಬರೇ ಕೇಳಿದರೆ ಸ್ವಲ್ಪ ಪುಣ್ಯ ಬರೋದು. ಅದೇ ಪ್ರವಚನದಿಂದಲೇ ನಾವು ಬಹಳ ಪುಣ್ಯ ಗಳಿಸಬೇಕಾದರೆ 10 ಜನರಿಂದ ಹೇಳಿಸಬೇಕಾದದ್ದಿಲ್ಲ, 10 ಬಾರಿ ಕೇಳಬೇಕಾದದ್ದಿಲ್ಲ. ಒಮ್ಮೆ ಕೇಳುವಾಗಲೇ 10 ಜನರ ಜೊತೆಗೆ ಕೇಳಿದರೆ ಆ 10 ಜನರಿಗೆ ಕೇಳಿಸಿದ ಪುಣ್ಯವು ಸೇರಿಕೊಂಡಂತೆ ನಮಗೆ ಪುಣ್ಯ ಬರುತ್ತಲ್ಲ, ಅದರಿಂದ ನಾವು ವಂಚಿತರಾಗಬಾರದು ಅನ್ನುವ ಮಹಿಮೆಯನ್ನು ತಿಳಿಸಿಕೊಡುತ್ತೆ. ದೊಡ್ಡದಾದಂತಹ ಸ್ಥಾನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಬೇಕಂತೆ. 7 ಸ್ತರಗಳಲ್ಲಿ ಸ್ಥಾನಗಳನ್ನು ಮಾಡಿಟ್ಟಿರಬೇಕಂತೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ತಾರತಮ್ಯದ ಸಿದ್ಧಾಂತ ಮಹಾಭಾರತ, ರಾಮಾಯಣಾದಿಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ, ಹರಿವಂಶಾದಿಗಳಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಪುರಾಣದ ಶ್ರವಣ ಮಾಡುವಾಗಲೂ ಆ ಭಗವಂತನ ಭಕ್ತರು ಯಾರೋ ಅವರ ಸ್ಥಾನ, ಮಾನ, ಜ್ಞಾನ, ವಯಸ್ಸು, ಅವರ ಗುಣಗಳಿಗೆ ತಕ್ಕಂತೆ ಅವರನ್ನು ಕೂಡಿಸ್ಬೇಕಂತೆ. ಆಚಾರ್ಯರಿಗೆ, ಪ್ರವಚನ ಮಾಡುವವರಿಗೆ ಉನ್ನತವಾದಂತಹ ಆಸನ ಪೀಠ ಇರುತ್ತೆ. ಶ್ರವಣ ಮಾಡುವವರಿಗೂ 14 ಮಜಲುಗಳನ್ನು ಮಾಡಿ ಆ ತಾರತಮ್ಯಕ್ಕೆ ಅತೀ ಉತ್ತಮರಾದ ಜ್ಞಾನವೃದ್ಧರನ್ನು ಮೇಲೆ ಕೂಡಿಸಿರಬೇಕು. ಸ್ವಲ್ಪ ಅವರಿಗಿಂತಲೂ ಚಿಕ್ಕವರನ್ನು ಕೆಳಗೆ, ಹೀಗೆ ಕೂಡಿಸ್ತಾ ಆಮೇಲೆ ಆ 14 ಲೋಕಗಳ ಕಲ್ಪನೆ, ಸತ್ಯಲೋಕವನ್ನು ಆರಂಭ ಮಾಡಿಕೊಂಡು ಲೋಕದವರೆಗೆ. ಸಾಮಾನ್ಯರು ಕೇವಲ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡುವವರು, ವಿಶೇಷವಾಗಿ ಅಧ್ಯಯನಾದಿಗಳನ್ನು ಮಾಡದೆ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದವರೆಲ್ಲ ಕೆಳಗಿನ ಲೋಕಗಳಲ್ಲಿ, ಅತಲ ವಿತಲಾದಿ ಲೋಕಗಳಲ್ಲಿ ಅಂದರೆ ಆ ಲೋಕಗಳು ಅಂತ ಕಲ್ಪನೆ ಮಾಡಿಕೊಂಡು ಮಾಡಿದಂತಹ ಆಸನಗಳಲ್ಲಿ ಅವರನ್ನು ಕೂಡಿಸಬೇಕಂತೆ. ಹಾಗೆ ಅನೇಕ ಜನರು, ಅಂದರೆ ಇವತ್ತಿನ ಕಾಲದೊಳಗೆ ಅಂದರೆ ದೂರದಲ್ಲಿ ಕುಳಿತಾಗ ಬಹಳ ಹಿಂದೆ ಇದ್ದವರಿಗೆ ಮುಖಾನೇ ಕಾಣಿಸೋದಿಲ್ಲ ಅಂತ ಎತ್ತರದ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತಾರಲ್ಲ, ಆ ರೀತಿ ಕಲ್ಪನೆ ಪ್ರಾಚೀನ ಕಾಲದಲ್ಲಿಯೂ ಇತ್ತು ಅನ್ನೋದನ್ನು ನೀವು ಗಮನಿಸಿ. ಅಂದರೆ ದೂರದಿಂದಲೂ ಎಲ್ಲರಿಗೂ ಶ್ರವಣ ಆಗಬೇಕು, ದರ್ಶನ ಆಗಬೇಕು, ಆ ರೀತಿಯ ಒಂದು ಕಲ್ಪನೆ. ಜೊತೆಗೆ ತಾರತಮ್ಯ, ಆ ತಾರತಮ್ಯದ ಕ್ರಮದಲ್ಲಿ ಆ ಎಲ್ಲ ಸಜ್ಜನರನ್ನು ಕೂಡಿಸಿ ತಾನು ಶ್ರವಣವನ್ನು ಮಾಡಬೇಕು. ಪೂರ್ವಾಭಿಮುಖವಾಗಿ ಪ್ರವಚನಕಾರರು ಕುಳಿತರೆ ಉತ್ತರಾಭಿಮುಖವಾಗಿ ಶ್ರೋತೃಗಳು, ಉತ್ತರಾಭಿಮುಖವಾಗಿ ಪ್ರವಚನಕಾರರಿದ್ದರೆ ಪೂರ್ವಾಭಿಮುಖವಾಗಿ ಶ್ರೋತೃಗಳು. ಅಂತೂ ಆ ರೀತಿಯಾಗಿ ಕುಳಿತು ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ.
ಶ್ರೇಷ್ಠವಾದ ಸ್ಥಾನದಲ್ಲಿ ಕುಳಿತುಕೊಂಡು ಶುದ್ಧವಾಗಿ ಈ ಹೇಳುವಂತಹ ಆಚಾರ್ಯರೂ ಕೂಡ ಉತ್ತಮವಾದ ದೀಕ್ಷೆಯನ್ನು ತೆಗೆದುಕೊಂಡು ಶುದ್ಧನಾಗಿ ಶ್ರೇಷ್ಠವಾದ ಮುಹೂರ್ತದಲ್ಲಿ ದೈಹಿಕವಾದ ಶುದ್ಧಿ, ಮಾನಸಿಕವಾದ ಶುದ್ಧಿ, ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಕಥಾ ಪ್ರಾರಂಭವನ್ನು ಮಾಡಬೇಕು. ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಯ ನಮಃ. ಆ ಕಥಾ ನಿರ್ವಿಘ್ನವಾಗಿ ಸಾಗುವುದಕ್ಕೆ ಗಣಪತಿಯ ಪೂಜೆಯನ್ನು ಮಾಡಿ ಗಣಪತ್ಯಂತರ್ಗತನಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ವಿಶ್ವಂಭರನನ್ನು ಸ್ಮರಣೆ ಮಾಡಬೇಕು. ಮುಖ್ಯವಾಗಿ ಪ್ರತಿಪಾದ್ಯನಾದಂತಹ ಸ್ವಾಮಿ ಶ್ರೀ ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮನ ಮಹಿಮೆಯನ್ನು, ಕೃಷ್ಣ ಪರಮಾತ್ಮನ ವಂಶ, ಆ ವಂಶದ ಎಲ್ಲ ಮಹಾನುಭಾವರಲ್ಲಿ ಅಂತರ್ಯಾಮಿಯಾಗಿ ದೇವರು ತೋರಿದ ಮಹಿಮೆ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದಲ್ಲಿ ತೋರಿದ ಲೀಲೆಗಳು, ಇವುಗಳನ್ನು ತಿಳಿಸುವುದಕ್ಕಾಗಿ ಹೊರಟದ್ದು ಹರಿವಂಶ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಎಂಬುದಾಗಿ ಹೇಳಿದಂತೆ ಆ ಭಗವಂತನ ಅವತಾರ ಲೀಲೆಗಳನ್ನು ಕೇಳಿದರೆ ನಮ್ಮ ಈ ಸಂಸಾರದ ಬಂಧನವೇ ಪರಿಹಾರವಾಗುತ್ತೆ. ನೋಡಿ, ಅವನ ಜನ್ಮವನ್ನು ಕೇಳಿದರೆ ನಮಗೆ ಜನ್ಮವೇ ಬರದೇ ಇದ್ದಂತೆ ಮಾಡ್ತಾನೆ. ಜನ್ಮ ಅಂದರೆ ಅವತಾರ. ಅವನ ಅವತಾರದ ಲೀಲೆಗಳನ್ನು ತಿಳಿದರೆ ಮತ್ತೆ ನಮಗೆ ಜನ್ಮ ಮರಣಗಳೇ ಬರದಂತೆ ಈ ಸಂಸಾರದಿಂದ ಉದ್ಧಾರ ಮಾಡ್ತಾನೆ ಆ ಭಗವಂತ. ಜನ್ಮವೇ ಇಲ್ಲದ ನನಗೆ ಜನ್ಮವನ್ನು ತಿಳಿತೀಯಾ ಅಂತ ಮತ್ತೆ ನಮಗೆ ಜನ್ಮವನ್ನು ಕೊಡೋದಿಲ್ಲ. ಜನ್ಮವೇ ಇಲ್ಲದ ಭಗವಂತನಿಗೆ ಅವತಾರ ರೂಪವಾದ ಜನ್ಮ ಇದೆ ಅಂತ ಸತ್ಯವಾದ ಸಂಗತಿಯನ್ನು ತಿಳಿದು ಅವನ ಮಹಿಮೆಯನ್ನು ಉಪಾಸನೆ ಮಾಡಿದರೆ ನಮ್ಮ ನಿಜವಾದ ಜನ್ಮವನ್ನು ಪರಿಹಾರ ಮಾಡ್ತಾನೆ. ಎಷ್ಟು ವಿಚಿತ್ರ ನೋಡಿ. ಜನ್ಮ ಇಲ್ಲ ಅವನಿಗೆ, ಜನ್ಮ ಇಲ್ಲದವನಿಗೆ ಜನ್ಮ ಇದೆ, ಅರ್ಥಾತ್ ಅವತಾರ ರೂಪವಾದ ಪ್ರಾದುರ್ಭಾವ ರೂಪವಾದ ಜನ್ಮ ಇದೆ ಅಂತ ತಿಳಿದರೆ ಅವನ ಅವತಾರದ ಲೀಲೆಗಳು, ಅವುಗಳೇ ಅವನ ಕರ್ಮಗಳು, ಜನ್ಮ ಕರ್ಮ, ಇವುಗಳನ್ನು ತಿಳಿದರೆ ನಮ್ಮ ನಿಜವಾದ ಏನು ಹುಟ್ಟು ಸಾವುಗಳಿವೆ, ನಮ್ಮ ನಿಜವಾದ ಏನು ಕರ್ಮ ಇದೆ, ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮಗಳು, ಆ ಎಲ್ಲ ಕರ್ಮಗಳನ್ನು ಆ ಭಗವಂತ ಪರಿಹಾರ ಮಾಡುತ್ತಾನೆ. ಪ್ರಾರಬ್ಧ ಕರ್ಮಗಳ ಉಪಮರ್ಧ ಮಾಡಿ ಅಪ್ರಾರಬ್ಧ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಕ್ಕಾಗಿಯೇ ದೊಡ್ಡವರು ಪ್ರಾರ್ಥನೆ ಮಾಡಿದ್ದುಂಟು ಕೆಲವರು ಪರಮಾತ್ಮನಿಗೆ, ಪರಮಾತ್ಮ ಇಷ್ಟು ದಿವಸ ನಿನ್ನ ಉಪಾಸನೆ ಮಾಡಿದ್ದಕ್ಕೆ ನನಗೇನು ವರ ಕೊಡಬೇಕು ಅಂದರೆ, ಒಂದು ನಿಮಿಷ, ನಿನಗೆ ವರ ಕೊಡಬೇಕು ಅಂದರೆ ನೀನು ಸರಿಯಾಗಿ ನಾನು ಹೇಳಿದ ಹಾಗೆ ನಡೆದಿದ್ದರೆ ವರ ಕೊಡಬೇಕು. ನಾನು ಹೇಳಿದಂತೆ ನೀನು ನಡೆದುಕೊಂಡಿದ್ದೀಯಾ ಅನ್ನುವುದೇ ಇನ್ನೂ ನಿಶ್ಚಿತವಾಗಿಲ್ಲಲ್ಲ, ವರ ಹೇಗೆ ಕೊಡೋದು ಅಂತ. ಅದಕ್ಕೆ ಈ ಭಕ್ತ ಬಹಳ ಬುದ್ಧಿವಂತಿಕೆಯಿಂದ ದೇವರಿಗೆ ಅಂದನಂತೆ, ದೇವರೇ, ನಾನು ಸರಿ ಮಾಡಿದ್ದೇನೋ ಮಾಡಿಲ್ವೋ ಹೇಳಿ. ನೀನೇನು ಸರಿ ಮಾಡಿಲ್ಲ, ನಾನು ಹೇಳಿದ ಹಾಗೆ ನೀನು ವರ್ತನೆ ಮಾಡಿಲ್ಲ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನೀನು ಜೀವನವನ್ನು ನಡೆಸಿಲ್ಲ, ಆ ತರಹದ ತಪಸ್ಸು ಉಪಾಸನೆ ಯಾವುದನ್ನು ನೀನು ಮಾಡಿಲ್ಲ. ಹೌದು ತಾನೇ? ಹಾಗಾದರೆ ಇಷ್ಟು ಬಾರಿ ನನಗೆ ಜನ್ಮವನ್ನು ಕೊಟ್ಟಿದ್ದಿ, ಇಷ್ಟು ಬಾರಿ ಜನ್ಮ ಕೊಟ್ಟಾಗಲೂ ನಾನು ಚೆನ್ನಾಗಿ ಸಾಧನೆ ಮಾಡಿಲ್ಲ ತಾನೆ, ನಿನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಇಲ್ಲ ತಾನೆ, ಅಂದಮೇಲೆ ನನಗೆ ಮತ್ತ್ಯಾಕೆ ಅವಕಾಶ ಕೊಡ್ತೀಯಾ? ಪುನಃ ಇಲ್ಲಿ ಅವಕಾಶ, ಈ ರಂಗಮಂಚದ ಮೇಲೆ ನನಗೆ ಹುಟ್ಟುವುದಕ್ಕೆ ಅವಕಾಶನೇ ಕೊಡಬೇಡ. ಅಂದರೆ ನಾಟಕದ ಒಂದು ಕಂಪನಿ ಇದ್ದರೆ ಒಂದು 4 ಸಲ ಟ್ರಯಲ್ ಮಾಡ್ತಾರೆ. ಅವನೇನು ಸರಿಯಾಗಿ ಮಾತಾಡೋದಿಲ್ಲ, ಸರಿಯಾಗಿ ಡೈಲಾಗ್ಸ್ ಆಡ್ಲಿಕ್ಕೆ ಬರೋದಿಲ್ಲ ಅಂದರೆ ಅವನನ್ನು ಕಿತ್ತಿ ಎಸಿತಾರೆ. ನನ್ನನ್ನು ಕಿತ್ತಿ ಹಾಕಿಬಿಡು. ಯಾವುದರಿಂದ? ಈ ಸಂಸಾರದ ರಂಗಮಂಚದ ಮೇಲೆ ಕುಣಿದಾಡುವ ಕೆಲಸದಿಂದಲೇ ನನ್ನನ್ನು ಕಿತ್ತಿ ಹಾಕು ಅಂತ, ಅಂದರೆ ಮೋಕ್ಷ ಕೊಡುವಂಥ ಅರ್ಥ. ಹೇಳುವ ತಾತ್ಪರ್ಯ, ಭಕ್ತ ಭಗವಂತನಿಗೆ ಆ ರೀತಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಾಗೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಈ ಕಥಾಶ್ರವಣವನ್ನು ಮಾಡಬೇಕಂತೆ. ಗೃಹಸ್ಥನಾದ ವ್ಯಕ್ತಿ ಈ ರೀತಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವನ್ನು ಕೂಡ ಸ್ವತಃ ಹರಿವಂಶ ಪುರಾಣ ಹೇಳುತ್ತದೆ. ಅಮುಕ ಗೋತ್ರಸ್ಯ ಅಮುಕ ಪ್ರವರಸ್ಯ ಅಮುಕ ಶರ್ಮಣಃ ಸಪತ್ನೀಕಸ್ಯ ಮಮ ಜನ್ಮನಿ
ಜನ್ಮನಿ ಸಂಚಿತ ಮಹಾಪಾತಕ ಪಟಲ ನಾಶಪೂರ್ವಕಂ ತೇನ ಪಾಪ ಸಂಚಯೇನ ಕೃತ ಸಂತಾನ ಬಾಧಕತಾ ವಿನಾಶಪೂರ್ವಕಂ ಇಹ ಜನ್ಮನಿ ಸಂತಾನೋತ್ಪತ್ತಿ ಹೇತವೇ ತಸ್ಯ ಸಂತಾನಸ್ಯ ಶರದಾಂ ಶತಂ ಆಯುಷೋ ವೃದ್ಧ್ಯರ್ಥಂ ಆತ್ಮನಶ್ಚ ಸಕಲ ಸುಖಾಪ್ತಿ ಹೇತವೇ ಇಹ ಶರೀರ ಶುದ್ಧ್ಯರ್ಥಂ ಪರತ್ರ ಚ ಇಂದ್ರಾದಿ ಲೋಕಾತಿಕ್ರಮಣಪೂರ್ವಕ ಶ್ರೀಮದ್ ವಿಷ್ಣು ಭಕ್ತ್ಯುದ್ರೇಕ ಜನಿತ ಕಲ್ಪಾವಧಿ ತಲ್ಲೋಕ ಗಮನ ತತ್ರವಾಸಪೂರ್ವಕ ತತ್ಸ್ವರೂಪಾವಾಪ್ತಿ ಹೇತವೇ ಆವಾಂ ದಂಪತಿ ಶ್ರೀಮದ್ಹರಿವಂಶಪುರಾಣಶ್ರವಣಂ ಕರ್ತೃತಯಾ ಕರಿಷ್ಯಾವಹೇ ಅಥವಾ ಕರಿಷ್ಯೇ ಇತಿ ಸಂಕಲ್ಪ ಅಂತ ಸ್ವಯಂ ಮಹಾನುಭಾವರಾದ ವೇದವ್ಯಾಸದೇವರು ಸಂಕಲ್ಪದ ಕ್ರಮವನ್ನು ತಿಳಿಸ್ತಾರೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪ ಪಟಲಗಳೆಲ್ಲ ನಾಶವಾಗಿ ಉತ್ತಮ ಸಂತಾನವಾಗಿ ಆ ಸಂತಾನಕ್ಕೆ ದೀರ್ಘ ಆಯುಷ್ಯ ಆರೋಗ್ಯಾದಿಗಳೆಲ್ಲ ಲಭಿಸಿ ಶುದ್ಧವಾದ ಧರ್ಮ ಜ್ಞಾನಗಳ ಪ್ರಾಪ್ತಿಯಾಗಿ ಉತ್ತಮ ಲೋಕಪ್ರಾಪ್ತಿಯಾಗಬೇಕು. ಮುಖ್ಯವಾಗಿ ವಿಷ್ಣು ಭಕ್ತಿಗೆ ಉದ್ರೇಕ ಆಗಬೇಕು. ಆ ವಿಷ್ಣು ಭಕ್ತಿ ಉದ್ರೇಕದಿಂದ ಸರ್ವೋತ್ತಮನಾದ ಶ್ರೀಹರಿಯ ಪ್ರಾಪ್ತಿ ನಮಗಾಗಬೇಕು. ಆ ರೀತಿಯ ಒಂದು ಮಹಾ ಫಲವನ್ನು ನೀಡುವುದಕ್ಕೋಸ್ಕರ ಶ್ರವಣ ಮಾಡ್ತಾ ಇದ್ದೇವೆ ಅಂತ ಸಂಕಲ್ಪ ಮಾಡಬೇಕು. ನಿಷ್ಕಾಮವಾಗಿ ಶ್ರವಣವನ್ನು ಮಾಡುವಂಥವರು ವಿಷ್ಣು ಭಕ್ತಿ ಉದ್ರೇಕವಾಗಿ ಶ್ರೀಹರಿಯ ಪ್ರಸಾದವಾಗಲಿ ಎಂಬ ಉದ್ದೇಶದಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎಂಬುದಾಗಿ ಸಂಕಲ್ಪವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಬ್ರಾಹ್ಮಣರ ಪ್ರವಚನವನ್ನು ಮಾಡುವಂತಹ ಆಚಾರ್ಯರ ವರ್ಣವನ್ನು ಮಾಡಿ ಅವರ ಪೂಜೆಯನ್ನು ಮಾಡಿ ಯಥಾಶಕ್ತಿ ದಾನಾದಿಗಳನ್ನೆಲ್ಲ ಮಾಡಬೇಕು. ವೇದವ್ಯಾಸ ದೇವರಿಗೆ ನಮನವನ್ನು ಮಾಡಬೇಕು ಅಂತ ದಾನಾದಿಗಳ ಬಗ್ಗೆ ಬಹಳ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ವ್ಯಾಸರ ಸ್ಮರಣೆಯನ್ನು ಮಾಡಬೇಕು. ನಮಸ್ತೆ ಭಗವನ್ ವ್ಯಾಸ ಸರ್ವಶಾಸ್ತ್ರಾರ್ಥಕೋವಿದ ಬ್ರಹ್ಮವಿಷ್ಣು ಮಹೇಶಾನಮೂರ್ತೆ ಸತ್ಯವತೀಸುತ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇವುಗಳ ಬಗ್ಗೆ ವರ್ಣನೆ ಮಾಡುವ ಇತಿಹಾಸವನ್ನು ರಚನೆ ಮಾಡುವ ವೇದವ್ಯಾಸದೇವರಿಗೆ ಅದು ಅತ್ಯಂತ ಲೀಲಾಜಾಲ. ಯಾಕೆ ಅಂದರೆ ಇವರೇ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಸೃಷ್ಟಿ ಮಾಡೋದು, ವಿಷ್ಣುವಾಗಿ ರಕ್ಷಣೆ ಮಾಡುವುದು, ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿ ಸಂಹಾರ ಮಾಡುವುದು. ಅವುಗಳ ವರ್ಣನೆಯನ್ನು ಮಾಡುವುದಕ್ಕೆ ವೇದವ್ಯಾಸದೇವರನ್ನು ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರು ಸಮರ್ಥರು ಅನ್ನುವ ದೃಷ್ಟಿಯಲ್ಲಿ ಆ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಪುರಾಣವನ್ನು ಹೇಳುವ ವ್ಯಕ್ತಿಯ ವಯಸ್ಸನ್ನು ಗಮನಿಸದಂತೆ ಆ ಪುರಾಣದ ಪೀಠದಲ್ಲಿ ಕುಳಿತಾಗ ಅತ್ಯಂತ ಶ್ರದ್ಧೆಯಿಂದ ಆ ಪುರಾಣವನ್ನು ಹೇಳುವ ಆಚಾರ್ಯ ಪುರುಷರನ್ನು ನೋಡಬೇಕು. ವೇದವ್ಯಾಸದೇವರ ಅನುಸಂಧಾನವನ್ನು ಮಾಡಿ ಆ ಪುರಾಣವನ್ನು ಹೇಳುವಂತಹ ವ್ಯಕ್ತಿಗೆ ಗೌರವವನ್ನು ಸಲ್ಲಿಸಿ ಅದನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾರೆ. ವ್ಯಾಸಾಸನದಲ್ಲಿ ಕುಳಿತಾಗ ಅವರಲ್ಲಿ ವೇದವ್ಯಾಸದೇವರ ಸನ್ನಿಧಾನ ಇರುತ್ತೆ. ವ್ಯಾಸಾಸನ ಸಮಾರೂಢ ಯದಾ ಪೌರಾಣಿಕೋ ದ್ವಿಜ ಆಸಮಾಪ್ತೆ ಪ್ರಸಂಗಸ್ಯ ನಮಸ್ಕುರ್ಯಾನ್ನ ಕಸ್ಯಚಿತ್ ಅಂತ ಅಷ್ಟು ವೇದವ್ಯಾಸದೇವರ ವಿಶೇಷ ಸನ್ನಿಧಾನ ಅವರಲ್ಲಿ ಇರುತ್ತೆ. ಪ್ರವಚನ ಕೇಳುವಾಗ ಹರಟೆ ಹೊಡೆಯಬಾರದು, ಊರಿನ ಸುದ್ದಿಯನ್ನೆಲ್ಲ ಮಾತನಾಡಬಾರದು. ಅತ್ಯಂತ ಶ್ರದ್ಧೆಯಿಂದ ಏಕಾಗ್ರ ಮನಸ್ಸಿನಿಂದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಕೇವಲ ಪಾರಾಯಣಕ್ಕಿಂತಲೂ ಶ್ರವಣ ಮಾಡುವುದು ಬಹಳ ಶ್ರೇಷ್ಠ. ಸಮಗ್ರವಾದ ಪ್ರವಚನದ ಶ್ರವಣವನ್ನು ಮಾಡಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆ ಎಂಬುದಾಗಿ ತಿಳಿದು ಆ ಪುರಾಣ ಮಂಟಪ ಪುಸ್ತಕ ಇವುಗಳಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಬೇಕು. ಸಂಸಾರ ಸಾಗರೇ ಮಗ್ನಂ ದೀನಂ ಮಾಂ ಕರುಣಾನಿಧೇ ಕರ್ಮಗ್ರಾಹ ಗೃಹೀತೋಹಂ ಮಾಮುದ್ಧರ ಭವಾರ್ಣಮಾತ್ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿದ ಮೇಲೆ ಸಂಸಾರ ಸಾಗರದಲ್ಲಿ ಮುಳುಗಿದ ನಾನಾ ವಿಧವಾದ ಕರ್ಮಗಳೆಂಬಂತಹ ಜಲಚರ ಪ್ರಾಣಿಗಳ ಬಾಯಿಗೆ ಸಿಕ್ಕ ನನ್ನನ್ನು ಉದ್ಧಾರ ಮಾಡುವಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಆ ಪುರಾಣವನ್ನು ಶ್ರವಣ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ವ್ಯಾಸರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ ಅಂತ ಆ ಪುರಾಣವನ್ನು ಹೇಳುವ ಆಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಈ ಪುರಾಣದ ಶ್ರವಣದ ರೀತಿಯನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಆಹಾರದ ನಿಯಮವನ್ನು ತಿಳಿಸ್ತಾರೆ. ಅಲ್ಪಾಹಾರವನ್ನು ಸ್ವೀಕಾರ ಮಾಡಬೇಕು. ಮಲಮೂತ್ರ ಜಯಾರ್ಥಂ ಹಿ ಲಘ್ವಾಹಾರ ಸುಖಾವಹ ಹವಿಷ್ಯಾನ್ನೇನ ಕರ್ತವ್ಯಂ ಏಕವಾರಂ ಕಥಾರ್ಥಿನ. ಅಥವಾ 9 ದಿನ ಉಪವಾಸ ಮಾಡಬಹುದು. ತುಪ್ಪವನ್ನು ಸ್ವೀಕಾರ ಮಾಡಿ ಶ್ರವಣ ಮಾಡಬಹುದು. ಕೇವಲ ಹಾಲು ಕುಡಿದು ಶ್ರವಣ ಮಾಡಬಹುದು.
ಕೇವಲ ಹಣ್ಣು ಸ್ವೀಕಾರ ಮಾಡಬಹುದು, ಒಪ್ಪತ್ತು ಊಟ ಮಾಡಬಹುದು. ಕೊನೆಗೆ ಹೇಳ್ತಾರೆ, ಸುಖ ಸಾಧ್ಯಂ ಭವೇದ್ಯತ್ತು ಕರ್ತವ್ಯಂ ಶ್ರವಣಾಯ ತತ್ ಭೋಜನಂತು ವರಂ ಮನ್ಯೆ ಕಥಾಶ್ರವಣಕಾರಕಂ ನೋಪವಾಸೋ ವರಃ ಪ್ರೋಕ್ತಃ ಕಥಾ ವಿಘ್ನಕರೋ ಯದಿ. ಕಥಾಶ್ರವಣವನ್ನು ಭಕ್ತಿಯಿಂದ ಮಾಡುವುದಕ್ಕಾಗೋದಿಲ್ಲ, ಗಮನ ಬರುವುದಿಲ್ಲ, ನಿದ್ರೆ ಬರುತ್ತೆ, ಆಯಾಸವಾಗತ್ತೆ ಅಂತಾದರೆ ಭೋಜನವನ್ನು ಮಾಡಿ ಭಕ್ತಿಯಿಂದ ಶ್ರವಣ ಮಾಡುವುದೇ ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸಿಕೊಡ್ತಾರೆ. ನಿಷಿದ್ಧವಾದ ಪದಾರ್ಥಗಳನ್ನು ಎಂದಿಗೂ ಭಕ್ಷಣ ಮಾಡಲೇಬಾರದು. ಉಳ್ಳಾಗಡ್ಡೆ, ಬೆಳ್ಳುಳ್ಳಿ, ಬದನೆಕಾಯಿ ಇತ್ಯಾದಿಗಳು. ಇಂತಹ ಶ್ರೇಷ್ಠವಾದ ಪುರಾಣಗಳ ಶ್ರವಣ ಮಾಡುವಾಗಲಂತಲೂ ಸರ್ವಥಾ ಅಂತಹ ನಿಷಿದ್ಧ ಪದಾರ್ಥಗಳ ಸೇವನೆಯನ್ನು ಮಾಡಬಾರದು. ಶುದ್ಧವಾದ ಶಾಸ್ತ್ರವಿಹಿತವಾದ ಆಹಾರಗಳನ್ನೇ ಸ್ವೀಕಾರ ಮಾಡಬೇಕು. ಕಾಮಕ್ರೋಧಾದಿ ದೋಷ, ಮಾನಸ ದೋಷಗಳನ್ನು ಬಿಡಬೇಕು. ಬರೀ ಬಾಹ್ಯವಾದ ನಿಷಿದ್ಧ ಪದಾರ್ಥಗಳಲ್ಲ. ಮನಸ್ಸಿನಲ್ಲಿ ಯಾವ ಭಾವನೆಗಳು ನಿಷಿದ್ಧ ಅವುಗಳಿಗೆ ಮನಸ್ಸಿನಲ್ಲಿಯೂ ಅವಕಾಶ ಕೊಡದಂತೆ. ಹೊಟ್ಟೆಯಲ್ಲಿ ಸ್ವೀಕಾರ ಮಾಡುವುದಕ್ಕೆ ಯಾವುದು ನಿಷಿದ್ಧ ಅವುಗಳನ್ನು ಹೊಟ್ಟೆಗೆ ಹಾಕಿಕೊಳ್ಳದಂತೆ ದೈಹಿಕ ಮಾನಸಿಕ ಉಭಯ ವಿಧವಾದ ಪಾವಿತ್ರ್ಯವನ್ನೂ ಪಡೆದುಕೊಂಡು ಶುದ್ಧ ಮನಸ್ಸು ಶುದ್ಧ ದೇಹಗಳಿಂದ ಶ್ರೀಮದ್ ಹರಿವಂಶದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಕಾಮಂ ಕ್ರೋಧಂ ಮದಂ ಮಾನಂ ಮತ್ಸರಂ ಲೋಭಮೇವ ಚ ದಂಭಂ ಮೋಹಂ ತಥಾ ದ್ವೇಷಂ ದೂರಯೇಚ್ಛ ಕಥಾವ್ರತಿ. ವೇದಗಳ ನಿಂದೆ ಮಾಡುವುದು, ಸಜ್ಜನರ ನಿಂದೆ, ವಿಷ್ಣು ಭಕ್ತರ ನಿಂದೆಯನ್ನು ಮಾಡುವುದು, ಗುರುಗಳ ನಿಂದೆ, ಗೋವ್ರತ ಮಾಡುವವರ ನಿಂದೆ, ಸ್ತ್ರೀಯರು, ರಾಜರು, ಮಹಾನುಭಾವರು ಅಂಥವರ ನಿಂದೆಯನ್ನು ಮಾಡಬಾರದು. ಅವರೆಲ್ಲರಲ್ಲಿ ಭಗವಂತನಿದ್ದಾನೆ ಎಂಬುದಾಗಿ ತಿಳಿಯಬೇಕು. ಯಾರು ಅಪವಿತ್ರರೋ ಮೈಲಿಗೆಯಲ್ಲಿ ಇರ್ತಾರೆ, ಅಪವಿತ್ರರಾಗಿರ್ತಾರೆ, ಮಹಾಪಾಪಗಳನ್ನು ಮಾಡಿದ್ದಾರೆ, ಪಾತಕಿಗಳು, ಪಾಪಿಗಳು, ದುಷ್ಟರು, ದೇವರನ್ನು, ವೇದಗಳನ್ನು, ಶಾಸ್ತ್ರಗಳನ್ನು ನಿಂದೆ ಮಾಡುವವರು, ಅಂಥವರ ಜೊತೆಗೆ ಮಾತನ್ನೂ ಆಡಬಾರದು. ಕಥಾಶ್ರವಣ ಮಾಡುವಂತಹ ವ್ಯಕ್ತಿ ಸಜ್ಜನರ ಜೊತೆಗೆ ಮಾತನಾಡಬೇಕು. ಹರಿಕಥೆಯ ಮಹಿಮೆಯನ್ನು ಕೊಂಡಾಡುವಂತಹ ಜನರ ಜೊತೆಗೇನೇ ಹಿರಿ ಹಿಗ್ಗಿ ಮಾತನಾಡಬೇಕೇ ಹೊರತು ಹರಿಕಥೆಯ ಬಗ್ಗೆ ನಿಂದೆ ಮಾಡುವ ಜನ ಇದರಲ್ಲೇನಿದೆ, ಇದೆಲ್ಲ ಸುಮ್ಮನೆ ಸುಳ್ಳು ಕಥೆ ಹೇಳ್ತಾರೆ ಅಂತ ಹೇಳುವವರ ಜೊತೆಗೆ ಮಾತನಾಡ್ತಾ ಆ ಅಶ್ರದ್ಧೆಯನ್ನು ತಲೆಯಲ್ಲಿ ತುಂಬಿಕೊಂಡು ಕಥೆಯನ್ನು ಕೇಳಿದರೆ ಪ್ರಯೋಜನವೇನು? ಸರ್ವಥಾ ಅಂಥವರ ಸಹವಾಸವನ್ನೇ ಮಾಡಬಾರದು. ಸಜ್ಜನರ ಜೊತೆಗೆ ಮಾತ್ರ ಮಾತನಾಡ್ತಾ ಸತ್ಯ, ಶೌಚ, ದಯಾ, ಮೌನ ಮೊದಲಾದ ಸದ್ಗುಣಗಳನ್ನು ಅಳವಡಿಸಿಕೊಂಡವನಾಗಿ ಮೌನದಿಂದ ಕಥಾಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಕಥೆ ನಡೀತಾ ಇರುವಾಗ ಆ ಕಥೆಗೆ ತಿರಸ್ಕಾರವನ್ನು ಮಾಡಿ ಎದ್ದು ಹೋಗ್ತಾರೆ. ಅಂಥವರಿಗೆ ಜನ್ಮಾಂತರದಲ್ಲಿ ತಾವೇನು ಅಪೇಕ್ಷೆ ಪಟ್ಟು ಭೋಗವನ್ನು ಮಾಡಬೇಕು, ಸುಖವಾಗಿರಬೇಕು ಅಂತ ಬಯಸ್ತಾರೆ, ಆ ರೀತಿಯ ಸುಖವನ್ನು ಅನುಭವಿಸಲಿಕ್ಕಾಗೋದಿಲ್ಲ. ಯಾವ ತರಹದ ಸುಖವನ್ನು ಬಯಸಿ ಭೋಗ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ, ಆ ಸುಖವನ್ನು ಅನುಭವಿಸುವ ಮಧ್ಯದಲ್ಲಿಯೇ ವಿಘ್ನವಾಗಿ ಅವರು ಕಷ್ಟಪಡುವಂತಹ ಸಂದರ್ಭ ಬರುತ್ತೆ. ಯಾಕೆ ಅಂದರೆ ಹರಿಕಥಾಶ್ರವಣ ಮಾಡುವಾಗ ಅರ್ಧಕ್ಕೆ ಬಿಟ್ಟು ಹೋಗಿದ್ದೀಯಲ್ಲ, ನಿನಗೆ ಈ ದೇಹ ಇಂದ್ರಿಯ ಮನಸ್ಸುಗಳನ್ನೆಲ್ಲ ಕೊಟ್ಟು ಸುಖವನ್ನು ಅನುಭವಿಸುವ ಶಕ್ತಿಯನ್ನು ನೀಡಿದ ಆ ಪರಶಕ್ತಿಯ ಮಹಿಮೆಯನ್ನು ಕೇಳುವುದಕ್ಕೆ ನಿನಗೆ ಅವಕಾಶ ಇಲ್ಲ ಅಂದರೆ, ಹಾಗಾದರೆ ನೀನು ಸುಖವನ್ನು ಅನುಭವಿಸುವುದಕ್ಕೆ ನಾನಾದರೂ ಯಾಕೆ ನಿನಗೆ ಅವಕಾಶ ಕೊಡಬೇಕು ಅಂತ ಪರಮಾತ್ಮ ಇವನಿಗೆ ಆ ಸುಖ ಅನುಭವ ಮಾಡುವುದಕ್ಕೆ ಆಗದೇ ಇರೋ ಹಾಗೆ ಮಾಡ್ತಾನಂತೆ. ಕಥಾಯಾಂ ಕೀರ್ತ್ಯಮಾನಾಯಾಂ ಏ ಗಚ್ಚಂತಿ ಅನ್ಯತೋ ನರಾಹ ಭೋಗಾಂತರೆ ಪ್ರಣಶ್ಯಂತಿ ತೇಷಾಂ ದಾರಾಶ್ಚ ಸಂಪದಃ. ಇನ್ನು ತಲೆಗೆ ರುಮಾಲು ಸುತ್ತಿಕೊಂಡು, ಪೇಟ ಸುತ್ತಿಕೊಂಡು, ಟೊಪ್ಪಿಗೆ ಹಾಕಿಕೊಂಡು ಕೆಲವರು ಕೇಳ್ತಾರೆ. ಆ ರೀತಿಯಾಗಿ ಕೇಳಬಾರದು. ಹಾಗೆ ಕೇಳಿದರೆ ಪಕ್ಷಿಯ ಜನ್ಮ ಅವನಿಗೆ ಬರ್ತದೆ, ಬಾತುಕೋಳಿಯಾಗಿ ಹುಟ್ಟುತ್ತಾನೆ. ಬಾಯಿಯಲ್ಲಿ ತಾಂಬೂಲವನ್ನು ಹಾಕಿಕೊಂಡು ಚರ್ವಣ ಮಾಡ್ತಾ ಮಾಡ್ತಾ ಕೆಲವರು ಕಥೆಯನ್ನು ಕೇಳ್ತಾರೆ. ಹಾಗೆ ಕೇಳಬಾರದು. ಅವರೆಲ್ಲ ಹೊಲಸು ತಿನ್ನುವ ಪರಿಸ್ಥಿತಿ ಬರುತ್ತೆ. ನರಕದಲ್ಲಿ ಯಮಕಿಂಕರರು ಅವನನ್ನು ಚೆನ್ನಾಗಿ ಹೊಡೆದು ಹೊಲಸು ತಿನ್ನು ಅಂತ ಹೇಳ್ತಾರೆ. ಸ್ವವಿಷ್ಠಾಂ ಖಾದಯಂತೆ ತನ್ನರಕೆ ಯಮಕಿಂಕರಾಹ. ಆದ್ದರಿಂದ ಸರ್ವಥಾ ತಾಂಬೂಲ ಭಕ್ಷಣಾದಿಗಳನ್ನು ಮಾಡ್ತಾ ಕೇಳಬಾರದು. ಪ್ರವಚನವನ್ನು ಮಾಡುವ ಆಚಾರ್ಯರಿಗೆ ಉನ್ನತ ಸ್ಥಾನ ಇರಬೇಕು.
ಅವರಿಗಿಂತಲೂ ಉನ್ನತ ಸ್ಥಾನದಲ್ಲಿ ಕುಳಿತು ಯಾರು ಶ್ರವಣ ಮಾಡ್ತಾರೋ, ಮೇಲೆ ಕುಳಿತು ಕೇಳುವ ಅಪೇಕ್ಷೆ ನಿಮಗಿದೆಯೋ, ಹಾಗಾದರೆ ಹಾಗೇ ಮಾಡ್ತೇನೆ ಅಂತ ಪರಮಾತ್ಮ ಜನ್ಮಾಂತರದಲ್ಲಿ ಅವನನ್ನು ಕಾಗೆಯಾಗಿ ಹುಟ್ಟಿಸ್ತಾನೆ. ಮೇಲೆ ಕುಳಿತಿರುತ್ತಲ್ಲ ಗಿಡದ ಮೇಲೆ, ಕೂಡು, ಇನ್ನೂ ಮೇಲೆ ಹೋಗು, ಇಷ್ಟು ಮೇಲೆ ಯಾಕೆ, ಇನ್ನೂ ಮೇಲೆ ಕುಳಿತು ಕೇಳು ಅಂತ. ತೇ ಭವಂತೇವ ವಾಯಸಾಹ, ಆ ರೀತಿಯಾಗಿ ಕೇಳಬಾರದು. ಹಾಸಿಗೆಯ ಮೇಲೆ ಮಲಗಿ ವೀರಾಸನದಲ್ಲಿ ಕುಳಿತು ಹೀಗೆಲ್ಲ ಕೇಳಬಾರದು. ಅರ್ಜುನ ಅಂತ ಹೆಸರಿನ ಒಂದು ವೃಕ್ಷ, ಆ ಗಿಡವಾಗಿ ಹುಟ್ಟುವ ಪ್ರಸಂಗ ಬರುತ್ತೆ ಅವನಿಗೆ. ಇನ್ನು ಪ್ರವಚನವನ್ನು ಮಾಡುವ ಆಚಾರ್ಯರು ಇರ್ತಾರೋ ಅವರಿಗೆ ನಮಸ್ಕಾರವನ್ನು ಮಾಡಿ, ಗ್ರಂಥಕ್ಕೆ ನಮಸ್ಕಾರ ಮಾಡಿ ಕೇಳಬೇಕು. ಗ್ರಂಥಕ್ಕೆ ನಮಸ್ಕಾರ ಮಾಡದೆ, ಪ್ರವಚನವನ್ನು ಹೇಳುವವರಿಗೆ ನಮಸ್ಕಾರ ಮಾಡದೆ ಕೇಳಿದರೆ ವಿಷವೃಕ್ಷ ಆಗ್ತಾರೆ ಅಂತ. ಅಜಗರ ಆಗಿ ಮಲಗಿ ಕೇಳಿದರೆ ಅಜಗರ ಸರ್ಪವಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅನೇಕ ಬಾರಿ ನೀವು ತಿಳಿದಿದ್ದೀರಿ, ಪಾಪ ಹೇಗಿರುತ್ತೋ, ಎಂತಹ ಕರ್ಮಗಳಿಂದ ಇವನು ಆ ಪಾಪವನ್ನು ಮಾಡಿರ್ತಾನೆ ಆ ತರಹದ ಫಲವನ್ನು ಸಾಮಾನ್ಯವಾಗಿ ಭಗವಂತ ಕೊಡ್ತಾ ಇರ್ತಾನೆ. ಮಲಗಿ ಕೇಳ್ತೀಯಲ್ಲ, ಮಲಗೇ ಇರು ಅಜಗರ ಸರ್ಪವಾಗಿ ಅಂತ. ಸಮಾನಾಸನದಲ್ಲಿ ಕುಳಿತು ವಕ್ರದೃಷ್ಟಿಯಿಂದ ನೋಡ್ತಾ ಯಾರು ಕೇಳ್ತಾರೋ ಅವರಿಗೆ ಗುರುತಲ್ಪ ಗಮನ ಮಾಡಿದ ಮಹಾಪಾಪ ಬರುತ್ತೆ. ಇದನ್ನೆಲ್ಲ ಹೇಳುವುದರ ತಾತ್ಪರ್ಯ, ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ವಿನೀತನಾಗಿ ನಮಸ್ಕಾರಪೂರ್ವಕವಾಗಿ ಹರಿವಾಯುಗುರುಗಳಲ್ಲಿ ಶ್ರದ್ಧೆಯನ್ನಿಟ್ಟು ಪುರಾಣವನ್ನು ಹೇಳುವವರಲ್ಲಿಯೂ ಭಕ್ತಿಯನ್ನು ಮಾಡ್ತಾ ಶ್ರದ್ಧೆಯನ್ನು ಮಾಡ್ತಾ ಶ್ರವಣ ಮಾಡಬೇಕು ಅನ್ನುವುದು ಬಹಳ ಮುಖ್ಯ. ಮಧ್ಯ ಮಧ್ಯದಲ್ಲಿ ಆ ಪ್ರವಚನ ಮಾಡುವವರಿಗೆ ಏನೇನೋ ಅಡ್ಡಡ್ಡ ಭಕ್ತಿಯಿಂದ ಶ್ರದ್ಧೆಯಿಂದ ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳಿದರೆ ತಪ್ಪಲ್ಲ. ಆದರೆ ನಾಸ್ತಿಕ್ಯ ಮನೋಭಾವನೆಯಿಂದ ಕುಯುಕ್ತಿಗಳನ್ನು ಹೇಳ್ತಾ ಅವರು ಹೇಳುವ ತತ್ವಗಳಿಗೆ ಅಡ್ಡಡ್ಡಾಗಿ ಮಾತನಾಡುವಂತಹ ದುರುತ್ತರವನ್ನು ನೀಡುವ ವ್ಯಕ್ತಿಗಳೇನಿದ್ದಾರೋ ಅವರೆಲ್ಲ ಕತ್ತೆಗಳಾಗಿ ಓತಿಕಾಟಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶ್ರದ್ಧೆಯಿಂದ ಪ್ರಶ್ನೆ ಮಾಡಲೇಬೇಕು. ಅದನ್ನು ಕೃಷ್ಣನೇ ಹೇಳಿದ್ದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಶ್ರದ್ಧಾಭಕ್ತಿಗಳಿಂದ ತತ್ವ ಜಿಜ್ಞಾಸೆಯಿಂದ ಪ್ರಶ್ನೆಗಳನ್ನು ಮಾಡಿ ಉತ್ತರಗಳನ್ನು ಪಡೆದು ವಿಚಾರ ವಿನಿಮಯಗಳನ್ನು ಮಾಡುವುದರಲ್ಲಿ ತಪ್ಪಿಲ್ಲ. ಆದರೆ ದುರಾಗ್ರಹ, ದುರ್ಬುದ್ಧಿ, ಕುಯುಕ್ತಿಗಳಿಂದ ಅವನು ಆ ಭಗವತ್ ತತ್ವಗಳ ಬಗ್ಗೆ ಅಪಲಾಪವನ್ನು ಮಾಡಬಾರದು ಅನ್ನುವುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ವಿಘ್ನವನ್ನು ಮಾಡಬಾರದು. ಕಥೆಯನ್ನು ತಾನು ಕೇಳಲಿಕ್ಕಾಗದಿದ್ದರೂ ಪರವಾಗಿಲ್ಲ, ಕೇಳುವವರೆಗೆ ವಿಘ್ನವನ್ನು ಮಾಡಬಾರದು ಎಂಬುದಾಗಿ ತಿಳಿಸ್ತಾರೆ. ಮಧ್ಯದಲ್ಲಿ ಹರಟೆ ಹೊಡೆಯಬಾರದು, ಮಕ್ಕಳನ್ನು ಆಟ ಆಡಿಸಬಾರದು. ಶಾಂತವಾದ ರೀತಿಯಲ್ಲಿ ಎಲ್ಲರೂ ಕೂಡ ಕಥಾಯಾಂ ಶ್ರೂಯಮಾಣಾಯಾಂ ನ ಕುರ್ಯಾತ್ ಶಿಶುಲಾಲನಂ ನರ್ಮವಾದಾನ್ ವದೇನ್ನೈವ. ಚೇಷ್ಟೆ ಮಾಡ್ತಾ ಕೊಡುವುದು, ಹರಟೆ ಹೊಡೆಯೋದು, ಹೆಂಡತಿಯ ಜೊತೆಗೆ ಮಾತನಾಡುವುದು, ಇವುಗಳು ಯಾವುದನ್ನೂ ಮಾಡಬಾರದು ಅಂತ ಬಹಳ ವಿಸ್ತೃತವಾಗಿ ಹರಿವಂಶ ಹೇಳುತ್ತದೆ. ಒಬ್ಬ ಜನಸ್ಥಾನ ಅಂತ, ಆ ಜನಸ್ಥಾನ ಪ್ರದೇಶದಲ್ಲಿ ಇರತಕ್ಕಂತಹ ಒಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣ, ಬಹಳ ಭಕ್ತಿ ಅವನಿಗೆ. ಪುರಾಣ ಅಂದರೆ ಅಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದ. ನಿತ್ಯದಲ್ಲಿ ಗಂಗಾ ಸ್ನಾನವನ್ನು ಮಾಡಿ ತನ್ನ ಆಹ್ನಿಕವನ್ನು ಎಲ್ಲ ಮುಗಿಸಿಕೊಂಡು ಕಥಾಶ್ರವಣ ಮಾಡುವುದಕ್ಕೆ ಕೂಡ್ತಾ ಇದ್ದ. ಕಥಾಶ್ರವಣ ಮಾಡೋದಕ್ಕೆ ಅವನು ಕುಳಿತದ್ದೇ ತಡ ಬಂದು ಹೆಂಡತಿ ಅವನಿಗೆ ನಾನಾ ರೀತಿಯಿಂದ ವಿಘ್ನವನ್ನು ಮಾಡ್ತಾಯಿದ್ಲು. ಮನೆಯಲ್ಲಿ ಯಾವ ವಿಧವಾದ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ತರಕಾರಿ ಇಲ್ಲ, ಹಾಲಿಲ್ಲ, ಮೊಸರಿಲ್ಲ, ತುಪ್ಪ ಇಲ್ಲ, ಮಕ್ಕಳೆಲ್ಲ ಉಪವಾಸ ಇದ್ದಾರೆ, ನೀವು ಬಂದು ಇಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ರಿ, ಇದನ್ನೆಲ್ಲ ನೋಡುವವರು ಯಾರು ಅಂತ. ಮನೆಯಲ್ಲಿ ಏನು ಬೇಕೋ ಅಷ್ಟು ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಅಕ್ಕಿ, ಬೇಳೆ ಎಲ್ಲ ತಂದಿಟ್ಟು ವ್ಯವಸ್ಥೆ ಮಾಡಿ ಯಾವುದಕ್ಕೆ ಕೊರತೆ ಇಲ್ಲದೇ ಇರೋ ಹಾಗೆ ಮಾಡಿ ಇವನು ಪ್ರವಚನಕ್ಕೆ ಬಂದು ಕೂಡ್ತಾ ಇದ್ದ. ಪಾಪ ಇಷ್ಟು ಮಾಡಿದರೂ ಕೂಡ ಅವಳಿಗೆ ತನಗೆ ಊಟಕ್ಕೆ ಗತಿ ಇಲ್ಲ ಅನ್ನುವ ಪ್ರಶ್ನೆ ಇಲ್ಲ, ಪುರಾಣ ಕೇಳಬಾರದು ಅಂತ ಏನಾದರೂ ಮಾಡಿ ಈ ಪುರಾಣಕ್ಕೆ ವಿಘ್ನ ಮಾಡಬೇಕು ಅನ್ನುವ ದುರ್ಬುದ್ಧಿ. ಈ ರೀತಿ ದಧಿ ದುಗ್ಧಂ ಸಮಾನೀಯ ಶರ್ಕರಾ ಗುಡಮೇವಚ, ಇವನ್ನೆಲ್ಲ ತಾನೆಲ್ಲ ಯಥೇಚ್ಛವಾಗಿ ತಿಂದು ತೃಪ್ತಳಾಗಿ ಹೊಟ್ಟೆ ತುಂಬ ಉಂಡು ತಿಂದು ಏನಿಲ್ಲ ಮನೆಯಲ್ಲಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಅಂತ ಬಂದು ಇವನಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾಳೆ. ಅಂತಹ ದುಷ್ಟಳಾದಂತಹ ಸ್ತ್ರೀ. ಆ ರೀತಿ ಇವನು ಮಾತ್ರ ನಿಶ್ಚಲನಾಗಿ ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡ್ತಾ ಇದ್ದೀನಿ. ನೀನು ಏನಾದರೂ ಮಾಡಿ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಮಾಡಿಕೊಂಡ ಹೆಂಡತಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡದೇ ಇರಬಾರದು, ಶಾಸ್ತ್ರ ಹೇಳುತ್ತೆ, ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಎಲ್ಲ ಮಾಡಿಕೊಟ್ಟು ನೈವೇದ್ಯ ಮಾಡಿ ಊಟಕ್ಕೆ ವ್ಯವಸ್ಥೆ ಮಾಡಿ ನನ್ನಷ್ಟಕ್ಕೆ ನಾನು ಪುರಾಣಕ್ಕೆ ಬಂದ ಮೇಲೂ ನೀನು ಇಷ್ಟು ಮಾತನಾಡ್ತೀಯ ಅಂದರೆ ನಾನೇನು ಅದರ ಬಗ್ಗೆ
ಆಲೋಚನೆಯನ್ನು ಮಾಡೋದಿಲ್ಲ ಅಂತ ಇವನು ನಿಶ್ಚಿಂತತೆಯಿಂದ ಪುರಾಣದ ಶ್ರವಣವನ್ನು ಮಾಡ್ತಾ ಇದ್ದ. ಈ ರೀತಿ ಎಷ್ಟೋ ದಿನಗಳು ಕಳೆದಿದೆ. ಒಂದು ದಿನ ಕರಾಲ ರಭಸಃ ಕಾಲಃ, ಅವಳು ಮೃತಳಾಗಿದ್ದಾಳೆ. ಯಮದೂತರು ಯಮದೇವರ ಆಜ್ಞೆಯಂತೆ ನಾನಾ ವಿಧವಾದ ನರಕಯಾತನೆಯನ್ನು ಅವಳಿಗೆ ನೀಡಿದ್ದಾರೆ. ಕಾರಣ ಇಷ್ಟೇ, ಪುರಾಣಕ್ಕೆ ನೀನು ವಿಘ್ನವನ್ನು ಮಾಡಿದ್ದಿ, ನೀನು ಕೇಳಿಲ್ಲ, ಕೇಳುವ ಗಂಡನಿಗೆ ತೊಂದರೆ ಕೊಡ್ತಾ ಇದ್ದಿ, ಆದ್ದರಿಂದ ನೀನು ನರಕಯಾತನೆಯನ್ನು ಅನುಭವಿಸಬೇಕು ಅಂತ ಎಷ್ಟೋ ಕಾಲದವರೆಗೆ ನರಕದ ಯಾತನೆಯನ್ನು ಅನುಭವಿಸಿ ಆಮೇಲೆ ರಾಕ್ಷಸಿಯಾಗಿ ಹುಟ್ಟಿದ್ದಾಳೆ. ನೀರಿಲ್ಲದ ಪ್ರದೇಶದೊಳಗೆ ಹಸಿವೆ ನೀರಡಿಕೆಗಳಿಂದ ಒದ್ದಾಡತಾ, ಲಿವಿ ಒದ್ದಾಡತಾ ರಾಕ್ಷಸಿಯಾಗಿ ಎಷ್ಟೋ ಕಾಲವನ್ನು ಕಳೆದಿದ್ದಾಳೆ ಪುರಾಣದ ವಿಘ್ನ ಮಾಡಿದ ಕಾರಣ. ಆದ್ದರಿಂದ ತಸ್ಮಾದ್ ವಿಘ್ನಂ ನ ಕರ್ತವ್ಯಂ ಭಾರ್ಯೆಯ ಪುರುಷೇಣವಾ. ಗಂಡ ಶ್ರವಣ ಮಾಡುವಾಗ ಹೆಂಡತಿ, ಹೆಂಡತಿ ಶ್ರವಣ ಮಾಡುವಾಗ ಗಂಡ, ಪರಸ್ಪರವಾಗಿ ಯಾರೂ ಕೂಡ ಕಥಾ ವಿಘ್ನವನ್ನು ಮಾಡಬಾರದು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಷ್ಟು ಶ್ರೇಷ್ಠವಾದಂತಹ ಮಹಿಮೆಯಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವವನ್ನು ಎಷ್ಟು ವೈಭವದಿಂದ ಮಾಡಬೇಕೋ ಅಷ್ಟು ವೈಭವದಿಂದ ಆ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಲೀಲೆಯನ್ನು ವರ್ಣನೆ ಮಾಡುವ ಹರಿವಂಶದ ಈ ಪುರಾಣದ ಶ್ರವಣ ಮಾಡುವಾಗ ಅಷ್ಟು ಉತ್ಸಾಹದಿಂದ ಉತ್ಸವವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣ ಮಾಡಿದಂತಹ ವ್ಯಕ್ತಿಗಳಿಗೆಲ್ಲ ಪ್ರಸಾದವನ್ನು ನೀಡಬೇಕು, ತುಳಸಿ ಮಾಲೆಯನ್ನು ಕೊಡಬೇಕು ಅಂತಾರೆ ಶ್ರೋತೃಗಳಿಗೆಲ್ಲ. ಪ್ರಸಾದ ತುಳಸೀಮಾಲಾ ಶ್ರೋತೃಭ್ಯಶ್ಚಾಥ ದೀಯತಾಂ. ಈ ರೀತಿ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯ ಜಯಕಾರವನ್ನು ಹೇಳಬೇಕು, ನಮಸ್ಕಾರವನ್ನು ಹೇಳಬೇಕು, ಶಂಖಧ್ವನಿಯಿಂದ ಭಗವಂತನ ಸರ್ವೋತ್ತಮತ್ವವನ್ನು ಹಾಡಬೇಕು, ಹೊಗಳಬೇಕು, ನರ್ತನ ಮಾಡಬೇಕು. ಯಥೇಚ್ಛವಾಗಿ ಸಜ್ಜನರಿಗೆ ಶ್ರವಣ ಮಾಡುವಂತಹ ಭಗವದ್ಭಕ್ತರಿಗೆ ಅನ್ನದಾನಾದಿಗಳನ್ನೆಲ್ಲ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಾಡಿ ನಾನಾ ವಿಧವಾದ ಅನ್ನದಾನಾದಿಗಳನ್ನು ಮಾಡುವುದಲ್ಲದೆ ಆ ಪುರಾಣವನ್ನು ಹೇಳಿದಂತಹ ವ್ಯಕ್ತಿಗೆ ಅನೇಕ ವಿಧವಾದಂತಹ ದಾನಾದಿಗಳನ್ನೆಲ್ಲ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಪುರಾಣವನ್ನು ಹೇಳುವ ವ್ಯಕ್ತಿಗೆ ದಾನಾದಿಗಳನ್ನು ಮಾಡಿ ಸಂತೋಷವನ್ನು ಪಡಿಸಬೇಕು. ಸಮಗ್ರ ಪುರಾಣ ಶ್ರವಣವಾದ ಮೇಲೆ ಪುನಃ ಪ್ರಾರಂಭದಲ್ಲಿ ಯಾವ ರೀತಿ ಗಣಪತಿಯ ಪೂಜೆಯನ್ನು ಮಾಡಿ ಪ್ರಾರಂಭವನ್ನು ಮಾಡಿರ್ತಾರೋ ಆ ರೀತಿ ಪುನಃ ಗಣಪತಿ ಪೂಜಾದಿಗಳನ್ನು ಮಾಡಿ ಉತ್ತಮವಾದ ಶ್ರೇಷ್ಠವಾದಂತಹ ಶುಭ ದಿನದಂದು ಅದರ ಮಂಗಲ ಮಹೋತ್ಸವವನ್ನು ಮಾಡಬೇಕು. ಗೋದಾನ, ಭೂದಾನ, ಗೃಹದಾನ, ಸುವರ್ಣದಾನ, ರಜತದಾನ, ವಸ್ತ್ರದಾನ ಹಾಗೂ ನಾನಾ ವಿಧವಾದಂತಹ ಪಾಯಸ ಇತ್ಯಾದಿಗಳನ್ನು ದಾನ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇಂತಹ ದಾನ ಧರ್ಮಾದಿಗಳನ್ನು ಮಾಡಿ ಯಥಾಶಕ್ತಿ, ದಾನ ಧರ್ಮಾದಿಗಳನ್ನು ಮಾಡುವ ವಿಷಯದಲ್ಲಿ ಎಲ್ಲ ಶಾಸ್ತ್ರಗಳು ಹೇಳೋದು ಅವರವರ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು. ಯಥಾಶಕ್ತಿಯಾಗಿ ಮಾಡಿ ಪರಮಾತ್ಮನಿಗೆ ಯಾರು ಸಮರ್ಪಣೆ ಮಾಡ್ತಾರೋ ಅಪುತ್ರ ಪುತ್ರಮಾಪ್ನೋತಿ ಹ್ಯಧನೋ ಧನಮಾಪ್ನುಯಾತ್ ನರಮೇಧಾಶ್ವಮೇಧಾಭ್ಯಾಂ ಯತ್ಫಲಂ ಪ್ರಾಪ್ಯತೆ ನರೈಃ ತತ್ಫಲಂ ಲಭ್ಯತೆ ಸರ್ವಂ ಪುರಾಣಶ್ರವಣಾಧರೇಹೇ. ಅಶ್ವಮೇಧಾದಿ ಯಾಗಗಳನ್ನು ಮಾಡಿದರೆ ಏನು ಫಲವೋ ಆ ಫಲವನ್ನು ಪಡೀತಾನೆ. ಶ್ರೇಷ್ಠವಾದ ಪುತ್ರ ಸಂತಾನದ ಪ್ರಾಪ್ತಿ, ಧನದ ಅಪೇಕ್ಷೆ ಇದ್ದವರಿಗೆ ಶ್ರೇಷ್ಠವಾದ ಧನಪ್ರಾಪ್ತಿಯಾಗತ್ತೆ. ಉತ್ತಮವಾದಂತಹ ಜ್ಞಾನ ಸಂಪತ್ತು, ಆ ಜ್ಞಾನ ಸಂಪತ್ತು ಬೇಕು. ಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಯಾಗಬೇಕು. ಶಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯ ಸಿಗಬೇಕು. ಆ ಎಲ್ಲ ಅಪೇಕ್ಷೆಗಳು ಕೂಡ ಪರಿಪೂರ್ಣವಾಗ್ತವೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಲೀಲೆಗಳನ್ನು ವರ್ಣನೆ ಮಾಡುವಂತಹ ಹರಿವಂಶ ಮಾಹಾತ್ಮ್ಯದ ಶ್ರವಣದ ಮಹಿಮೆಯನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಹರಿವಂಶದ ಶ್ರವಣವನ್ನು ನಾಳೆಯಿಂದ ಯಥಾಶಕ್ತಿಯಾಗಿ ಎಲ್ಲ ಭಗವದ್ಭಕ್ತರು ಮಾಡಬೇಕು. ಹರಿವಂಶವನ್ನು ಹೇಳುವುದಕ್ಕೆ ಮಹಾನುಭಾವರು, ಜ್ಞಾನಿಗಳು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮಠ್ ಟೀಕಾಕೃತ್ಪಾದರೇ ಮೊದಲಾದ ಮಹಾಜ್ಞಾನಿಗಳು ನಿರ್ಣಯವನ್ನು ಮಾಡಿ ಈ ಹರಿವಂಶದ ನಿರೂಪಣೆಯನ್ನು ಮಾಡಬೇಕು. ಅಂತಹ ಜ್ಞಾನಿವರೆಣ್ಯರು ಹೇಳಬೇಕಾದದ್ದು. ಆದರೆ ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ಅಂತ ಹೇಳಿದ ಹಾಗೆ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಪಕ್ಷಿಗಳು ಆಗಸದಲ್ಲಿ ಹಾರುವ ರೀತಿಯಲ್ಲಿ ಯಥಾಶಕ್ತಿ ಆ ಹರಿವಂಶದ ಅಭಿಪ್ರಾಯ ನಮ್ಮ ಬುದ್ಧಿಗೆ ಗೋಚರವಾದಷ್ಟು, ನಮ್ಮ ಶಕ್ತಿ ಇದ್ದಷ್ಟು ಹೇಳುವ ಪ್ರಯತ್ನವನ್ನು ಮಾಡೋಣ. ಭಕ್ತಿಶ್ರದ್ಧೆಗಳಿಂದ
ಕೇಳಿ ಶ್ರೀಹರಿಯ ಮಾಹಾತ್ಮ್ಯವನ್ನು ಪ್ರಧಾನವಾಗಿ ತಿಳಿದುಕೊಂಡು ಆ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,